ಏನ್ ಪಾಪ? ಅಯ್ಯೋ ನಂಗೆ ಭಯ ಆಯ್ತೈತಿ ಪುಕ್ಕ ಹಾವು ಅಂದ್ರೆ ನಂಗೆ ಆಗಲ್ಲ. ಅದು ಬಿಟ್ಟು ಬೇಕಾದ್ರೆ ಏನಾದ್ರು ಮಾಡಿ. ಹೌದಾ? ಈಗ ಅದನ್ನ ನೆಕ್ಸ್ಟ್ ಕೊಡ್ತಾರೆ ಈಗ ಅಂತ ಅವೆಲ್ಲ ಬೇಡ. ಅಯ್ಯ ಅದನ್ನ ಹಿಡ್ಕೋಬೇಕು ಅಪ್ಪ, ಕೈಲಿ ಹಿಡ್ಕೊಳಪ್ಪ ಒಂದ್ಸಲಿ. ಬಾ ಪಾಪ ನಾನಿದ್ದೀನಿ. ಬಾ ಪಾಪ ಬಾ ಪಾಪ. ಇದನ್ನ ಇದೇನಂತಾರೆ? ನಮ್ಮ ಅಮ್ಮಂಗೆ ಒಂದ್ ಎರಡು ಗೊತ್ತು. ಆಸ್ಟ್ರೇಲಿಯಾದವರು ಬಿಯರ್ಡೆಡ್ ಡ್ರ್ಯಾಗನ್ ಅಂತ ಯಾಕೆ ಕರೀತಾರೆ ಅಂದ್ರೆ ಗಡ್ಡದ ಹಲ್ಲಿ ಅಂತ ಕರಿತೀವಿ ಇದನ್ನ. ಫೇವರೇಟ್ ಫುಡ್ ಕಾಕ್ರೋಚಸ್. ಅಟ್ ಎ ಟೈಮ್ 25 ರಿಂದ 30 ಕಾಕ್ರೋಚ್. ನೀನೇ ಹಂಗಾಗಲ್ಲ. ಬಿಡ್ಬೇಡ ಬುಜ್ಜಿ, ಸಡನ್ ಆಗಿ ಬಿಡ್ಬಾರ್ದು. ಇಟ್ಕೊ ಆರಾಮಾಗಿ ಇಟ್ಕೊಂಡ ನೋಡಿ. ಮನೇಲಿ ಮಾತ್ರ ಹೆಡ್ ಟೈಲು ಯಾವುದೇ ಅನಿಮಲ್ಗೂ ಮುಟ್ಟಬಾರ್ದು. ಸೆನ್ಸಿಟಿವ್ ಶಿವರಲ್ಲ, ಅದು ಡಾಮಿನೆನ್ಸ್ ತೋರಿಸ್ತಾರೆ. ನೆಕ್ಸ್ಟ್ ನವನ್ ಅಂಡ್ ಓನ್ಲಿ ಚಿರು. ಮೆಲ್ಲ ಬಿಡ್ಬೇಡ ಬಿಡ್ಬೇಡ. ನೋಡ್ತಾ ಇದ್ದೀರಿ ಅಂತ ಇಲ್ಲೇ ಹೋಗ್ರು ನೋಡಿ ನನಗೆ ಯಾವನಲ್ಲ ಅದೇನಾದ್ರೂ ಎಗ್ರಬೇಕು ಅಂತ ಆಸ್ಟ್ರೇಲಿಯಾದಲ್ಲಿ ಮಕ್ಕದ ಮೇಲೆ ಎಗರಿಸಕ ಆಸ್ಟ್ರೇಲಿಯಾ ಎಲ್ಲೋ ನೋಡಿದ್ನಲ್ಲ. ಏನಾಗಲ್ಲ, ವರಿ ಮಾಡ್ಕೊಬೇಡ. ಆರಾಮ ಇಟ್ಕ. ಬಿಡ್ಬೇಡ 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 ಬಿಡ್ಬೇಡ. ಆರಾಮ ಇಡಿ ಪಾಪ, ಇದೇನು ತೊಂದರೆ ಇಲ್ಲ. ಹೌದಾ? ಯಾಕಂದ್ರೆ ಯಾವ ಮಾತ್ರ ಭಯ. ಇನ್ನೊಂದು ಯಾವ ತಂದು ಕೊಡ್ತೀನಿ ಪಾಪ. ವೈಟ್ ಕಲರ್, ವೈಟ್ ಚೆನ್ನಾಯ್ತು. ಸಣ್ಣದಲ್ಲ ನಡೀತು. ಏನ್ ಅನ್ಸ್ತೈತೆ? ಚಂದ ಆಯ್ತಾ? ಇದೆಲ್ಲ ಹಿಡಿತಾರಲ್ಲ, ಆ ವಿಡಿ ಅಂದ್ರೆ ಆಗಲ್ಲ. ಆ ವಿಡಿ ಅಂದ್ರೆ ಆಗಲ್ಲ. ಬ್ರೀಚಿಂಗ್ ನೋಡಲ್ಲಿ ಏನ್ ಮಸ್ತು. ಇದೆಲ್ಲ ಏನ್ ಅಂದ್ರೆ ಅದ್ರದ್ದು ಇದ ಮೂಳೆನ? ಫೇಕ್ ಸ್ಪೈಕಾ? ಇದಕ್ಕೇನಿಲ್ಲ, ಇದು ಲೆಕ್ಕ ಇಲ್ಲ. ಅಷ್ಟೇ, ಯಾಕಂದ್ರೆ ಬೇರೆ ಅನಿಮಲ್ಸ್ ನ ಹೆದರ್ಸೋದಕ್ಕಷ್ಟೇ ಇದು. ಇಲ್ಲಿ ನೋಡಿ, ಮುಟ್ಕೊಂಡಂತೆ ಏನಾಗಲ್ಲ. ಮೇಲ್ ಮುಟ್ಬೋದಾ? ಇದು ಕಟ್ ಮಾಡಿ ಗೈಸ್. ಇಲ್ಲಿ ನೋಡಿ, ಇಲ್ಲ ಐತ್ ನೋಡಿ, ಇದು ಮುಳ್ಳುಗಳವಲ್ಲ. ಇದು ಫೇಕ್. ಇದು ಫೇಕ್ ಅಂದ್ರೆ ಯಾವ್ದಾರ ಕಚ್ಚಕ್ಕೆ ಬಂದಾಗ ಇದರಲ್ಲಿ ಇದೈತೆ ಅಂದ್ಬಿಟ್ಟು ತೋರ್ಸೋದಿಕ್ಕೆ ಅಷ್ಟೇ. ಇದು ಫ್ರಂಟ್ ಸೈಡ್ ಇಂದ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ನಾನು ಹಿಂಗೆ ತಿರ್ಸಿದ್ರೆ ಹಿಂಗು ನೋಡಿ ಚಿರಿ ನೋಡು. ಟಾರ್ಟೈಸ್ ಗೈಸ್, ಟಾರ್ಟೈಸ್ ಇಲ್ಲಿ ನೋಡಿ ಎಷ್ಟು ಚಂದ ಇದೆ. ಅದು ಮೇಲ್ ಮುಟ್ಟುದ್ರು ಫೀಲ್ ಆಗುತ್ತೆ ಗೊತ್ತಾ ಅವ್ರಿಗೆ. ಇದಕ್ಕೆ ಮೇಲ್ ಮುಟ್ಟಿದ್ರು ಯಾರೋ ಮುಟ್ಟೋ ಅಂತ ಫೀಲ್ ಆಗುತ್ತೆ. ತುಂಬಾ ಗಟ್ಟಿ ಇರುತ್ತಲ್ಲ ಮೇಲೆ. ಗಟ್ಟಿ ಎಲ್ಲ, ಅದು ಬಾಡಿನೇ ಅಟ್ಯಾಚ್ ಕದು ಬಿಟ್ಟು 100-150 ಅದಕ್ಕಿಲ್ಲ. ಇಲ್ಲ, ಜಸ್ಟ್ 14-15 ವರ್ಷ ಇರುತ್ತೆ. ಇದು ಯಾಕಂದ್ರೆ ಸುದೀಪಣ್ಣ ಒಂದ್ಸರಿ ಬಂದಿತ್ತಕ, ಅದಕ್ಕೆ ಟಾರ್ಟೈಸ್ ಗೊತ್ತಿರೋದೇಲೆ. ಟಾರ್ಟೈಸ್ ಕೇಳೋ ನಿಮಿಷ, ಅದು ಇನ್ನು ಬಿಗ್ ಆಗ್ಬೇಕು. ಅದು ಬಿಗ್ ಸೈಜ್ ಆದಾಗ ಒಂದು 80% ಹೇಳ್ಬೇಕು. ಇದು ಇನ್ನು ಮೀಡಿಯಂ ಸೈಜ್ ಅಲ್ಲಿ ಐತೆ. ನನಗೆ ಗೊತ್ತಿತ್ತು, ಒಪ್ಕೋತೀನಿ. ಈ ನೀರಲ್ಲಿ ಇದೆಲ್ಲ ಬಂತು ನೋಡು, ಅದೆಷ್ಟು ಗೊತ್ತಾ? 50-40% ಮೇಲೆ ಇರೋದು ನೀರಲ್ಲಿ 1000 ಟಾರ್ಟೈಸ್ಗಳು ಬಂದಿತ್ತು. ಕ್ರೇಜಿ 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 ಕ್ರೇಜಿ. ಇಲ್ಲಿ ಬರ್ತಾರೆ ಸಾಂಬಾರು. ನಾನು ಅದೇ ಖುಷಿ ಆಯ್ತದಲ್ಲ ನನಗೆ ತೋರ್ಸೋದಿಕ್ಕೆ. ನನಗೆ ಒಂಥರ ಖುಷಿ ಆಗ್ತಿದೆ ಗೈಸ್, ಲಿಟ್ರಲಿ. ಓ ಶಿಟ್, ವಾವ್. ಕೆಳಗಡೆ ಪ್ಲೇಸ್ ಮಾಡ್ತೀನಿ, ಟಚ್ ಮಾಡಿ ಜಂಟಲ್ ಆಗಿ. ಅಕ್ಕ ಎತ್ಕೊಡ್ದಕ್ಕ ನಾವು. ಮೆಲ್ಲ 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 ಮೆಲ್ಲ. ಹಾ, ಏನ್ ಕಚ್ಚಿರ್ಬೇಕು? ಡೇ ಮುಟ್ಟು ಕಚ್ಚಿದ್ರೆ ಒಂದು ಫಿಂಗರ್ ಕಟ್ ಆಗುತ್ತೆ. ಆ ತರ ಒಂದು ಫಿಂಗರ್ ಕಟ್ ಆಗುತ್ತೆ ಅಂತ ಹೇಳಿದ ತಕ್ಷಣ ಎಲ್ಲ ದೂರ ಕೊಂಡೋಗ್ಬಿಟ್ರು. ಅದಕ್ಕೆ ಮುಂದೆ ನೋಡು. ಓ, ಅವಶ್ಯಕತೆ ಇಲ್ಲ. ಫೇಸ್ ಭಾಗ ಮುಟ್ಬೇಡಿ, ಒಳಗಡೆ ಫಿಂಗರ್ ಕಟ್ ಆಗುತ್ತೆ. ಮುಂದೆ ಹೋಗ್ಬಾರ್ದು. ಮೇಲ್ ಮೇಲ್ ಮುಟ್ಬಮ್ಮ, ಮುಟ್ಟಿ ಮುಟ್ಟಪ್ಪ. ಫುಲ್ ಕೈ ಮುಟ್ಟು, ಫುಲ್ ಕೈ ಮುಟ್ಟು. ಹಾ, ಅದೆಲ್ಲ ಸುಳ್ಳು ಅಷ್ಟೇ. ಅಕ್ಕ ಹಿಂದೆ ಕೋಳಿ ಆಯ್ತು, ಹುಷಾರು. ಒಟ್ಟಿಗೆ ಬನ್ನಿ. ಮರಿ. ಹಾ, ಹೊಡೆದ್ಬೇಡ ಅಂತನಾ? ಯಾಕ ಮೂಕ ಜೀವನ ಸಾಯಿಸ್ತಿರಲ್ಲಕ್ಕ. ರಾಜವಲಿ ಅಲ್ಲ ಸಂಬಂಧ ಈ ಪ್ರಾಣಿಗಳಕ್ಕಿಂತ ಎಲ್ಲ ಮಮ್ಮಿನ ಮುಟ್ಟಿದ್ರೇನೆ ನಾನು ರಾಜವಲಿ. ಓ ಶಿಟ್ ಗೈಸ್, ಇಲ್ಲಿ ನೋಡಿ.
ಅಕ್ಕ ಇದು ಹೆಸರು ಕೂಡ ಟಚ್ ಮಾಡ್ಬೋದು. ರಾಜರುಗಳು ಬಳಸ್ತಾ ಇದ್ದಿದ್ದು ಆಗಿನ ಕಾಲದಲ್ಲಿ. ಅಕ್ಕ ಏನ್ ಹೆಸರು ಹೇಳಿದ್ದು? ಸವನ್ನ ಮಾನಿಟರ್ ಲಿಸರ್ಡ್. ಸವನ್ನ ಮಾನಿಟರ್ ಕನ್ನಡದಲ್ಲಿ ಉಡಾನೇನೆ ಅಲ್ವಾ? ದೊಡ್ಡ ಬೆಳೀತಾ ಬೆಳೀತಾ ಅವರು ಟ್ರೈನ್ ಮಾಡಿದ್ದಾರೆ. ನಾವ್ ಏನೇ ಮಾಡಿದ್ರು ಅದಕ್ಕೆ ಏನ್ ಗಚ್ಚಲ್ಲ. ಅಲ್ಲಿ ಆರೋ ವಾಟರ್ ಹತ್ರನೇ ಇದೆ ನೋಡಿ. ನೋಡಿ ಇದು ಸ್ಕಿನ್ ಮುಟ್ಬಾರ್ದ ಜೆಂಟಲ್ ಆಗಿ ಟಚ್ ಮಾಡಿ. ಜಸ್ಟ್ ಹಿಂಗ್ ಫೀಲ್ ಅಲ್ಲಿ ಕೆಳಗಡೆ ಇದು ಈ ಕಡೆ ಟಚ್ ಮಾಡ್ಬೇಕು. ಮುಟ್ಟಿ ತಲೆ ಮತ್ತೆ ಬಾಲ ಬೇಡ. ಓ ಕ್ರೇಜಿ ಗೈಸ್. ಆಮೇಲೆ ಗೋಡೆ ಮೇಲೆ ಮೆತ್ಕೊಬಿಟ್ರೆ ಇಲ್ಲಿರೋವೆಲ್ಲ ಟ್ರೈನ್ ನೀನ್ ಹಂಗೆಲ್ಲ ಹೇಳ್ಬಾರ್ದು. ಸಾಕ್ ಬರೋವರ್ ಇಷ್ಟ ತಗೋಬೇಡ, ಸಾಕ್ ತಗೋರ ಇಷ್ಟ ಬರ ಅಂತ. ಇದು ಮೋಸ್ಟ್ ಟ್ರಸ್ಟ್ ಬಿಲ್ಡ್ ಮಾಡಿರೋ ಅನಿಮಲ್ಸ್ ಗಳೆಲ್ಲ. ಹೆಂಗೆ ಇದ್ರು ನೀವ್ ಎಷ್ಟೇ ಮುಟ್ಟಕ್ ಬಂದ್ರು ಅವ್ರು ನಿಮ್ಗೆ ಏನು ಮಾಡಲ್ಲ. ಅದಕ್ಕೆ ಅವ್ರಿಗೆ ಏನು ಬುದ್ಧಿ ಇರಲ್ಲ. ಅದಕ್ಕೆ ಅಂತಾನೆ ವರ್ಷಗಳ ಕಾಲ ಟ್ರೈನ್ ಮಾಡಿರ್ತಾರೆ, ನಂಬಿಸಿರ್ತಾರೆ ಅವರು. ಬಿಡಿ ಅಂಕಲ್ಲಿ ಅಂಕಲ್ ಬರ್ರಿ ಬಾಯಿ ಮಾತಿ ಮೊಟ್ಟಲ್ಲ ನೋಡಿ ಪೈಪ್ ಇಲ್ಲಿತ್ತು ಎಳ್ಕೊಂಡು ಹೋದ್ರು. ಯಾವ್ದೋ ಆವಿಗೆ ಎಳ್ಕೊಂಡು ಹೋಗ್ತಂತ ಭಯ ಪಟ್ಬಿಟ್ಟು ಅಣ್ಣ. ಇಲ್ಲೆಲ್ಲ ಅದ್ ನೋಡಿ ಅದೇ ಹೇಳ್ಕೊಂಡ್ರು ಅದೇ ಅನ್ಕೊಂಡ್ ಭಯ ಪಟ್ಟು. ಈ ಒಂದು ಅನಿಮಲ್ಗೆ ಬಾಯ್ ಮಾಡ್ತಾರಪ್ಪ. ಅಕ್ಕ ಇದು ಹೆಂಗಿತ್ತು? ಎಲ್ಲ ಇಷ್ಟ ಆಯ್ತಾ? ಪರ್ಫೆಕ್ಟ್ ಸೂಪರ್ ಅಲ್ಲ ಇದು. ಅಪ್ಪ ಹೆಂಗಿತ್ತು? ಅಲ್ಲ ಇಲ್ಲಿಗೆ ಬಂದಿದ್ದು ಹೆಂಗಿತ್ತು? ಸಖತ್ ಇತ್ತದು. ಹತ್ರದಿಂದ ನೋಡಿಲ್ವಲ್ಲ, ನೋಡ್ತೀನಿ. ಕೇಳ್ಬೇಡ. ಇಂಟರ್ನ್ಯಾಷನಲ್ ಕರ್ಕೊಂಡೋಗಿರಿ ಯಾವ್ಯಾವ ಲೆಕ್ಕ ಇವೆಲ್ಲರೂ. ಅಲ್ಲ ಪಾಪ ನಾನು ಇವಾಗ ನಿನ್ನ ಥೈಲ್ಯಾಂಡ್ ಕರ್ಕೊಂಡ್ಬಿಟ್ಟು ಏನೋ ಹುಲಿನ ಮುಟ್ಬೇಕು ಅಂತ ನಾನಿದ್ದೀನಿ. ಇಲ್ಲಿ ಕೂರಿಸ್ತಾರೆ ಇಲ್ಲಿ ಹುಲಿನ. ಕೇರೆ ಮಾಡಲ್ಲ, ಯಾಕೆ ಅದ್ರ ಜೊತೆ ಊಟ ಮಾಡಿದೀನಿ. ಏಯ್ ಹೋಗೋಣ ನಮ್ಮ ಮಗನೇ. ನೀನು ಅದ್ರ ಜೊತೆ ಮಾಡಿದ್ಯಾ, ನನ್ನ ಜೊತೆ ಮಾಡಿದ್ಯಾ? ಗೈಸ್ ಇಲ್ಲಿ ನೋಡಿ, ಇದು ಬಂದ್ಬಿಟ್ಟು ಗ್ರೀನಿ ಅಂತ ಹೆಸರು. ನಾವಿದ್ದಾಗ ಮಾತಾಡೋಣ, ಒಬ್ಬೊಬ್ಬರೇ ಇದ್ದಾಗ ನಮ್ಮ ಎಜುಕೇಟರ್ ಎಲ್ಲ ಹೆಸರು ಗೊತ್ತಿದೆ. ಸೊ ಎಲ್ಲರ ಹೆಸರು ಕರಿತಾ ಇರ್ತಾರೆ. ಎಲ್ಲ ನಾಯಿಗಳ ಹೆಸರು ಗೊತ್ತಿದೆ, ನಾಯಿಗಳನ್ನೆಲ್ಲ. ನೆಕ್ಸ್ಟ್ ಇದು ಫಿಶ್ ಕಡೆ, ಇದು ಕಂಪ್ಲೀಟ್ ಫಿಶ್ ಏನೇನೋ ಇಟ್ಟಿರ್ತಾರೆ ಅದು. ಇದು ಗೈಸ್ ಆ ಒಂದು ಹೆಸರು ಕೋಕೋ ಅಲ್ವಾ? ಒರಿಜಿನಲ್ ಹೆಸರು ಕೋಕೋನೆ. ಇವರ ಅಂಬ್ರೆಲಾ ಕಾಕುಟಿ. ಅಂಬ್ರೆಲಾ ಕಾಕುಟಿ. ಓಕೆ. ಅದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆದಾಗ ತಲೆ ಮೇಲೆ ಏನು ಫೆದರ್ನೆಲ್ಲ ಎತ್ಕೊಂಡು ಡ್ಯಾನ್ಸ್ ಮಾಡುತ್ತಲ್ಲ. ಬರೋದಿಲ್ಲ, ತುಂಬಾ ಫ್ಯೂರಿಯಸ್ ಇರ್ತಾರೆ ಇವುಗಳು. ಯಾರೆಲ್ಲ ಫೀಡ್ ಮಾಡ್ತಾರೆ ವೈಟ್ ಕಲರ್ ಇದಾರಲ್ಲ ಅವ್ರು ಟಚ್ ಮಾಡಿ ಮಾಡೋದಿಲ್ಲ. ಅವ್ರು ತುಂಬಾ ಖುಷಿ ಆದಾಗ ಅದು ನಮ್ಮ ಅಪ್ಪನ ಶೋಲ್ಡರ್ ಮೇಲೆ ಬಿಡ್ಬೋದಲ್ವಾ? ಅದೇ ತುಂಬಾ ಖುಷಿ ಆದಾಗ ಮಾತ್ರನೇ ಮಾಡ್ತಾರೆ, ಎಕ್ಸೈಟ್ ಆದಾಗ. ಕೋಕಾಗ್ ಬೈ ಮಾಡ್ರಪ್ಪ. ಗೈಸ್ ಇಲ್ಲಿ ಒಂದಿಷ್ಟು ಮೊಟ್ಟೆಗಳವೆ. ಗೆಸ್ ಮಾಡ್ಬೇಕಂತೆ ನಾವೆಲ್ಲರೂ. ಅದ ಇರಿ ಈಮೋ ಅಲ್ಲಲ್ಲ ಈಮೋ. ಅವರು ಡಾರ್ಕ್ ಗ್ರೀನ್ ಎಮರಲ್ಡ್. ಅದೇ ಫಸ್ಟ್ ಮುಟ್ಟದಲ್ಲ ಫಸ್ಟು ಅದರದ್ದು. ಒಳಗಡೆ ಇರೋದನ್ನ ತೆಗ್ದ್ಬಿಟ್ಟಿದೀವಿ, ಯಾಕಂದ್ರೆ ಅನ್ಫರ್ಟೈನ್ ಹಂಗೆ ಇಟ್ರೆ ಫರ್ಮೆಂಟ್ ಆಗಿ ಬ್ಲಾಸ್ಟ್ ಆಗುತ್ತೆ. ಫಸ್ಟ್ ಒಂದು ಬರ್ಡ್ ಅಂತ ನಾನೊಬ್ಬ ಈಮೋ ನೋಡುತ್ತಲ್ಲ, ಬರ್ಡೇ ಬರುತ್ತಾ? ಓಕೆ, ಅದ್ರದ್ದು ಎಗ್ಗಿದು. ಇರು ನಿಮಿಷ, ಚಿರು ಮುಖ ಇಲ್ಲಿ ನೋಡ ಮೇಲೆ ಎರಡು ಯಾಕೋ ಒಂದೇ ತರ ಕಾಣ್ತಿಲ್ಲ. ನೀನು ಯಾಕೋ ಇದರಿಂದಾನೆ ಬಂದಂಗಿದ್ಯಾ? ನಾಟಿ ಕೋಳಿ ಮೊಟ್ಟೆ. ಇದು ಯಾವ ಎಗ್ ಶೆಲ್ ಇರ್ಬೇಕು? ಎಗ್ಗು ಶೆಲ್ಲು ಆಚೆ ಬಂದಿರೋದು ಅದು. ಅದೇ ಚಿಕ್ಕ ಪಕ್ಷಿಗಳಿರಲ್ಲ, ಅದ ಪಕ್ಷಿದಲ್ಲ, ಇದು ರೆಪ್ಟೈಲ್. ಈ ಕೈಲಿ ಇಟ್ಕೊಂಡ್ರಲ್ಲ ರೆಪ್ಟೈಲು, ಅದೇ. ಓ ಅದಾ? ಓಕೆ ಹೋಗ್ತಾ ಸಿಗುತ್ತೆ ಬಿಡಪ್ಪ. ಅದನ್ನು ನಿಂಗೆ ಕೈ ಇರಿಸ್ತೀನಿ, ಇಲ್ಲೇ ಇಡಿಸ್ತೀನಿ. ಅದು ಇಷ್ಟಪ್ಪ ಇರ್ತದೆ ಗೈಸ್. ಇದು ಬಂದ್ಬಿಟ್ಟು ಇಗ್ವಾನದು ಮೊಟ್ಟೆ ಗೈಸ್. ಮೊಟ್ಟೆ ಇಟ್ಟದಾಗ ಆಚೆ ಬಂದು ಇದು ಪೇಪರ್ ತರ ಇದೆ ನೋಡಿ. ಇದು ಇಗ್ವಾನದ ಮೊಟ್ಟೆ ಇದೆ. ಇಷ್ಟು ಚಿಕ್ಕದಿಂದ ಅಷ್ಟು ದೊಡ್ಡದಾಗುತ್ತೆ ಅದು. ಮೊಟ್ಟೆಯಿಂದನೇ ಮರಿ ಆಗೋದು ಅನ್ಸುತ್ತೆ ಬಾಬಾ. ಚೆನ್ನಾಗಿ ಫಸ್ಟ್ ಟೈಮ್ ಅಲ್ಲ ನನಗೆ ಇವತ್ತೇ ಫಸ್ಟ್ ಟೈಮ್ ಕ್ಯಾಮ್ರಾ ನಮ್ಮ ಅಪ್ಪ ಮಾತಕ್ಕೆ ಮುಂಚೆ ನಮ್ಮ ಅಪ್ಪನ ಹತ್ರ ತಂದಿರೋದು. ಯಾಕಂದ್ರೆ ಅಷ್ಟು ಭಯ ಪಡ್ತಿದ್ಯಲ್ಲಪ್ಪ. ಹೌದು, ಫಸ್ಟ್ ಟೈಮ್ ನೋಡಿದಾಗ ಎಲ್ಲರಿಗೂ ಭಯ ಆಗುತ್ತೆ. ಮುಟ್ಬೇಕು ಪಾಪ ನೀನು. ನಾವು ಮಾತ್ರ ಮುಟ್ಟಲ್ಲ ಬ್ರೋ. ನಮ್ ಲೈಫ್ ಒಂದೇ ಸಲ ತಾನೇ ಇರೋದು, ಒಂದೇ ಲೈಫ್ ತಾನೇ ನಮ್ದು. ನಮ್ ಭಯ ಒಂದೇ ಲೈಫ್ ಅಲ್ಲ ಒಬ್ರು ಇರೋದು. ನನ್ನ ಹತ್ರ ಹುಳ ಇದೆ. ಎಲ್ಲಿ ಇದನ್ನ ಮೀಲ್ ವರ್ಮ್ ಅಂತ. ಓಕೆ ಕಾಯ್ತು ನೋಡಲಿ. ಜಂಪ್ ಆಯ್ತವ. ನೀರು ಉಗ್ಳುತ್ತಾರೆ. ಸೊ ಗಿಲ್ಸ್ ಇಂದ ನೀರ್ನ ತಗೊಂತಾರೆ. ಬಾಯಲ್ಲಿ ಟ್ಯೂಬ್ ತರ ಸ್ಟ್ರಕ್ಚರ್ ಇರುತ್ತೆ. ನೀರನ್ನ ಉಗುಳಿ ಆ ಹುಳನ ಕೆಳಗಡೆ ಅದಲ್ಲ ಬಿಡೋರು. 3 ಅಡಿವರೆಗೂ
ಎಗರುತ್ತಾರೆ. ನೋಡಿ ನೀರು ಹರಿಸ್ತಿರೋದು, ನೋಡಿ ನೀರು ಹರಿಸ್ತಿರೋದು. ಹಾ ಅಬ್ಬಬ್ಬಬ್ಬಬ್ಬ. ಅವಳಂದ್ರು ಮಕ್ಕ ಅವಳನ. ಅಬ್ಬಬ್ಬಬ್ಬಬ್ಬ. ಅದು ಹೊಡೆಯೋದೆಲ್ಲ ತಿನ್ನ ಯಾರೋ ಒಂದು ಇಲ್ಲಿ ನಾನು ಹಿಡ್ಕೊಂಡಿರೋದಕ್ಕೆ ಗ್ರಿಪ್ ಅದು ಎಕ್ಸಾಕ್ಟ್ ಏನ್ ಕರೆಕ್ಟ್ ನೋಡಿ. ನೀರ್ ಹೊಡೆದ ತಕ್ಷಣ ಕೆಳಗಡೆ ಬೀಳ್ತಾವಲ್ಲ, ಆಮೇಲೆ ಹಂಚು ಮಾಡ್ತಾರೆ. ಅದು ಎಕ್ಸಾಕ್ಟ್ಲಿ ಕರೆಕ್ಟ್ ಅಲ್ಲೇ ಹೊಡಿತವೆ. 6ರಿಂದ 10 ಅಡಿವರೆಗೂ ಉಗ್ಲುತ್ತೆ. ಅಬ್ಬಬ್ಬಬ್ಬ. ಹೌದಾ? ಬಿಟ್ರೆ ತಿನ್ಬಿಡ್ತದ ಒಂದು ತಿನ್ನುತ್ತೆ ಅಷ್ಟೇ, ಉಳ್ದಾಕತ್ತೆ ಹೊಡೆದವು. ಇದು ಟ್ರೀಟ್ ತರ. ಓ ಕ್ರೇಜಿ ಅಮ್ಮ. ಜಾರೋಗುತ್ತೆ ಪುಟ್ಟ, ಅದಕ್ಕೆ ಟ್ವೀಸರ್ಸ್ ಅಲ್ಲಿ ಇವಾಗ ಯಪ್ಪ ಕ್ರೇಜಿ. ಇವಾಗ ಅದನ್ನ ಹಂಗೆ ಹಾಕ್ಬಿಡ್ತೀರ ಇವಾಗ. ಹತ್ರ ತರ್ತೀನಿ, ಹೇಗ್ ಜಂಪ್ ಮಾಡ್ತಾರೆ ಅಂತ ತೋರಿಸ್ತೀನಿ. ಓಕೆ ಓಕೆ ಓಕೆ. ಅಬ್ಬಬ್ಬಬ್ಬ. ಎಲ್ಲ ಹೋಯ್ತು. ಓಕೆ, ಈ ತರ ಏನ್ ಬರೀ ನೋಡೋದಷ್ಟೇ ಎಕ್ಸ್ಪ್ರೆಷನ್. ನಾರ್ಮಲಿ ಇವ್ರಿಗೆ ಬೆಳಗ್ಗೆ ಮತ್ತೆ ಸಂಜೆ ಎಲ್ಲ ಊಟ ಇರುತ್ತೆ. ಇದು ಇವನಿಗೂ ತಿನ್ಸ್ಬೋದಾ? ಅದು ಟೇಸ್ಟ್ ಒಳ್ಳೇದಂತೆ. ನೆಕ್ಸ್ಟ್ ಗೈಸ್ ರ್ಯಾಬಿಟ್ ಅಂತೆ. ಇದ್ರಲ್ಲಿ ಲಕ್ಕಿ ಏನ್ ಗೊತ್ತಾ, ಒಂದು ಬುಲ್ಟರ್ ಇದೆ, ಚಿರನ್ ತರ ಕ್ಯಾಚ್ ಹಾಕೊಂಡ್ಬಿಡ್ತಾರೆ. ಕರೆಕ್ಟ್. ಪಡ್ತಾರೆ ಇವಾಗ ಓರಿ ಅಂಕಲ್ ಮುಂದಕ್ಕೆ ಇವಾಗ ಬಾಬಾ ರ್ಯಾಬಿಟ್ ಅಲ್ವಾ? ಮೊಲ ಕಣಮ್ಮ. ಮೊಲ ಮುಟ್ತಿಯಲ್ಲ? ಹಾ ಇಲ್ಲ ಮುಟ್ಟೋಣ, ಅದೇನ್ ಮಾಡ. ಆಯ್ತು ಪಾಪ, ಓಕೆ ಪಾಪ. ನೋಡಿ ಗೈಸ್ ಇಲ್ಲಿ ಅಮ್ಮ ಹಾವೆಂಗಿತ್ತಮ್ಮ? ಬೇಡಪ್ಪ. ಯಾವ್ದು ನಿಂಗೆ ಚಂದ ಇತ್ತು ಇಷ್ಟರಲ್ಲಿ? ನಂಗೆ ಪಕ್ಷಿಗಳು ಸಖತ್ ಇಷ್ಟ ಆಯ್ತಾ? ಸೂಪರ್. ನನ್ ಪಕ್ಷಿ ಅಂದ್ರೆ ನಂಗೆ ತುಂಬಾ ಇಷ್ಟ. ಅಂಕಲ್ ಯಾವ್ದು ಇಷ್ಟ ಆಯ್ತು ಇಷ್ಟರಲ್ಲಿ? ಸಖತ್ತು ಸಖತ್ ನೋಡಿ. ಫಿಶ್ ಇಷ್ಟ ಆಯ್ತಾ? ಗನ್ ತರ ಕರೆಕ್ಟ್ ಗುರಿ ಅಲ್ಲೇ ಹೊಡಿತದೆ. ಬುಜ್ಜಿ ಇಷ್ಟರಲ್ಲಿ ಯಾವ್ದು ಇಷ್ಟ ಆಯ್ತು? ಹಾವುನು ಮತ್ತೆ ಫಿಶ್. ಹಾವು ಮತ್ತೆ ಫಿಶು ಎಲ್ಲ ಇಷ್ಟ. ಯಾವ ಒಂದು ಒಂದಂತ ಪರ್ಟಿಕ್ಯುಲರ್ ಒಂದು ಕ್ವಶನ್ ಇಸ್ ಓನ್ಲಿ ಒಂದ್ ಕೋಟಿ ಒಂದ್ ಪ್ರಶ್ನೆ. ಅವು ಲೈಫಾಗ ಫಸ್ಟ್ ಟೈಮ್ ಇದು ಬೇಕಾದ್ರೆ ನೋಡ್ಬೋದಿತ್ತು. ಅವನ ಕೈ ಮೇಲೆ ಇಕ್ಕೋದು, ಅವನ ಮುಟ್ಟೋದು, ಇದು ಫಸ್ಟ್. ಪಾಪ ಇದು ಫಿಶ್ ಫಿಶ್ ಇಷ್ಟ ಆಯ್ತಾ? ಗನ್ ತರ ಹೊಡಿತಲ್ಲ. ನನಗೊಂದು ಆಸೆ ಐತ್ ಕಣಪ್ಪ, ಹಾವ್ ನಾನು ಹಿಂಗೆ ಎಗ್ಲ ಮೇಲೆ ಹಿಂಗ್ ಬಿಡ್ಬೇಕು ಅಂತ. ನನಗೆ ಎಷ್ಟು ಇಷ್ಟ ಆಯ್ತು ಗೊತ್ತಾ? ಅಂದ್ರೆ ನೀನ್ ಬಿಡು, ಬಾಯಿ ಕಟ್ಬಿಡೋದ್ರ ಬೇಕಾರೆ ಹಿಂಗ ಆಡ ಆಡ್ತೀನಿ. ಓ ಮೊಲ ಬಂತು. ಓಕೆ, ಸೊ ನನ್ನ ಕೈಲಿ ಯಾವ ಅನಿಮಲ್ ಇದೆ? ಮೊಳ. ಮೊಳ ಅಲ್ಲ ಮೊಳ ಅಂತೆ. ಮೊಳ ಇವಾಗ ರ್ಯಾಬಿಟ್ ನ ಹಿಡ್ಕೋಬೇಕು ಅಂದ್ರೆ ಹೇಗೆ ಹಿಡ್ಕೋತೀರಾ? ಆಲ್ಮೋಸ್ಟ್ ಎಲ್ಲ ಕಿವಿ ಹಿಡ್ಕೋತಾರೆ, ಆದ್ರೆ ಕಿವಿ ಹಿಡ್ಕೋಬಾರ್ದು ಅಂತ ಹೇಳೋರೆ. ಸೊ ಕಿವಿಯಿಂದ ಹಿಡಿದು ಯಾರು ಎತ್ತಾ ಇದ್ರು ಅಂದ್ರೆ ಬೇಟೆಗಾರರು. ಓಕೆ, ಸೊ ಅವರಿಗೆ ರ್ಯಾಬಿಟ್ ಬಗ್ಗೆ ಕೇರ್ ಮಾಡಲ್ಲ, ಅವ್ರಿಗೆ ಬೇಕಾಗಿರೋದು ಮಾಂಸ ಮಾತ್ರ. ಆ ಥರ ಹಿಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಹೋಲ್ ಬಾಡಿ ರೈಟು ಬ್ಯಾಕ್ ಪಾರ್ಟಿಗೆ ಬರುತ್ತೆ, ಅವ್ರು ವಿಗಲ್ ಆಗ್ತಾರಲ್ಲ, ಆಗ ಸ್ಪೈನಲ್ ಕಾರ್ಡ್ ಬ್ರೇಕ್ ಆಗುತ್ತೆ, ಸತ್ತೋಗ್ತಾರೆ, ಇಲ್ಲ ಪ್ಯಾರಲೈಸ್ ಆಗುತ್ತೆ. ಓಕೆ, ಸೊ ಅದಕ್ಕೆ ಯಾವತ್ತೇ ಕಿವಿಯಿಂದ ಎತ್ಕೊಬಾರ್ದು, ಮಗು ಥರ ಎತ್ಕೊಬೇಕು, 4 ಕಾಲು. ನನಗೆ ಇವಾಗಲೇ ಗೊತ್ತಾಯಿತು ಇಷ್ಟು ದಿನ ಅಲ್ಲ, ಅದು ನಂಗೆ ಗೊತ್ತು. ನಿಮ್ದಕ್ಕೆ ನಿಮ್ ಸ್ಮೆಲ್ ಎಲ್ಲ ಅದಕ್ಕೆ ಗೊತ್ತಲ್ವಾ? ಸುಮ್ಮನೆ ಇರುತ್ತೆ. ಡೈಲಿ ಇವರು ನಮ್ಮ ಅಲ್ಲ ಒಂದ್ಸಲಿ ಇದು ಚಿರುಗ್ ಬೈಟ್ ಮಾಡಿಸ್ಬೋದಾ? ಕಚ್ಚಿಸ್ತೀರಾ? ಬರ ಅಕ್ಕಲ್ಲ ಬೈಲೆ. ಸರಿ ಒಂದೇ ಒಂದ್ಸಲಿ ಕಚ್ಚಿಸ್ಕೊ ಪ್ಲೀಸ್ ಚಿರು. ನನ್ನ ಜೀವನದಲ್ಲಿ ಒಂದೇ ಆಸೆ ಅಂದ್ರೆ ಅದೊಂದೇ, ನೀನ್ ಕಚ್ಚಿಸ್ಕೋಬೇಕು. ಸರಿ, ನಂಗೆ ಐಫೋನ್ ಕೊಡ್ಸಿ. ಬಿಟ್ರು ಅಕ್ಕ ಇರಿ. ಹಾ ಫೋನ್ಗೋಸ್ಕರ ಏನಾದ್ರು ಕಚ್ಚಿಸ್ಕೊತಾನೆ. ಹೌದಾ? ಸರಿ, ಐಫೋನ್ ಕೊಡ್ತೀನಿ, ಕಚ್ಚಿಸ್ಕೊ. ಆಕ ಹಂಗೆ ಎಳ್ದ್ ಬಿಡ್ಬೇಕು ಮಾಂಸನ. ನಾವು ಓಡು. ಮೊಲ ಹೋಗ್ತೈತಪ್ಪ, ಬಾಯಿ ಹೇಳ್ಬಿಡಿ ಮೊಲಗೆ. ಟಾಟಾ ಬೈ ಬಾಯ್. ನೋಡಿ ಇದು ಹೆಸರು ಬಂದು ಏನಕ್ಕ? ಗಿನ್ನಿ ಪೆಟ್ ಅಂತೆ. ನಾನ್ ಮೊಲ ಅನ್ಕೊಂಡ್ಬಿಟ್ಟಿದ್ದೆ, ಚಿಕ್ಕ ಮರಿ ಮೊಲ ಇರ್ಬೇಕು ಅನ್ಕೊಂಡಿದ್ದೆ. ಅಯ್ಯೋ, ಸೊ ಇವನ್ನೆಲ್ಲ ನೀರಲ್ಲಿ ಸ್ವಿಮ್ ಮಾಡಿರೋದನ್ನ ನೋಡಿದ್ದೀರಾ? ಬಾಡಿ ವೆಟ್ ಆಗಲ್ಲ, ಮೈ ಒದ್ದೆ ಆಗಲ್ಲ. ಹೇಗೆ ಅಂತ ಗೊತ್ತಾ? ಹೋಯ್ತಾ ಇರತ್ತೆ ಅದು. ಅವರ ಮೈ ಒದ್ದೆ ಆಗಲ್ಲ, ಮೇಲೆ ಹೋಗ್ತಾ ಇರ್ತದಲ್ಲ. ಒಳಗಡೆ ಹೋದ್ರು ನೆನ್ಕೊಳ್ಳಲ್ಲ. ಹೇಗೆ? ಏಯ್ ಪ್ರಶ್ನೆ ಏನ ಕೇಳ್ತಾರ, ಬರ್ರಿ ಇಲ್ಲಿ. ಏಯ್ ಚಿರು, मुझसे प्यार करती है या नहीं करती है? ಇವ್ರುಗಳಿಗೆ ಅವರ ಬಾಲದ ಭಾಗದಲ್ಲಿ ಆಯಿಲರಿ ಗ್ಲ್ಯಾಂಡ್ ಅಂತ ಇರುತ್ತೆ, ಎಣ್ಣೆ ಉತ್ಪಾದನೆ ಆಗುವಂತ ಆರ್ಗನ್ ಅದು. ನೀರಿಗೆ ಮುಂಚೆ ಕೊಕ್ಕಲ್ಲಿ ಎಣ್ಣೆನ ತಗೊಂತಾರೆ, ಮೈಯೆಲ್ಲ ಒರ್ಸ್ಕೊಂತಾರೆ. ನಾವು ಸನ್ಸ್ಕ್ರೀಮು ಲೋಷನ್ ಎಲ್ಲ ಹಚ್ಕೊಂತೀವಿ. ಓ ಇದನ್ನ ಫಸ್ಟ್ ಚಿರು ಕೊಡ್ಬೇಕು. ಇದನ್ನ ಆ ಎಣ್ಣೆ ಅದು ಕೊಡಿಯಕ ಒಂಚೂರು, ಅದ್ರದ್ದು ಕಿತ್ ಕೊಡಿಯಕ ಒಂಚೂರು. ಸೊ ಅದನ್ನ ತಗೊಂಡು ಮೈಯೆಲ್ಲ ಒರ್ಸ್ಕೊಂತಾರೆ, ಆಮೇಲೆ ನೀರ್ಗೆ ಹೋಗ್ತಾರೆ. ಆರಲ್ವಾ? ರೆಕ್ಕೆ ಬಿಟ್ಕೊಂಡು ಹಿಂಗ್ ಹೋಗ್ತಾ ಹಿರಿ ಅಂಕಲ್ ಆರಲ್ವಾ? ಆರಲ್ಲ. ಅಂಕಲ್ ನೀವು? ಆರುತ್ತೆ.
ನೀನು ಸ್ವಲ್ಪ ಜಾಸ್ತಿ ಆರಲ್ಲ. ನಾವು ಸ್ವಲ್ಪನೇ ಹೇಳಿರೋದು ಅದೇ ಫೈನಲ್ ಆನ್ಸರ್ ಅಕ್ಕ ಹೇಳ್ತಾರೆ ಈಗ. ಇವ್ರುಗಳು ತುಂಬಾ ಒಳ್ಳೆ ಮೈಗ್ರೇಟರ್ಸ್, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹಾರುವಂತ ಪಕ್ಷಿ. ಇವ್ರುಗಳು ತುಂಬಾ ವರ್ಷಗಳಿಂದ ಡೊಮೆಸ್ಟಿಕೇಟ್ ಆಗಿರ್ತಾರಲ್ಲ, ಇವಪ್ಪ ಇವರ ಅಜ್ಜ ಎಲ್ಲ ಬ್ರೀಡ್ ಮಾಡಿರ್ತಾರೆ. ಸೊ ಇವ್ರಿಗೆ ಹಾರೋ ಎಬಿಲಿಟಿ ಇವ್ರಿಗೆ ನಾನು ಇಲ್ಲಿಂದ ಇಲ್ಲ ಅನ್ಕೊಂಡ್ರೆ ಒಂದ್ ದೇಶದಿಂದ ಇನ್ನೊಂದ್ ದೇಶಕ್ಕೆ ಹೋಗುತ್ತಾ? ಇವ್ರಿಗೆ ಹಾರೋ ಎಬಿಲಿಟಿ ಇಲ್ಲ, ಯಾಕಂದ್ರೆ ಇವ್ರನ್ನ ಸಾಕ್ತಾ ಬರ್ತಾ ಇದೆ. ಇವರ ಬಾಡಿ ತುಂಬಾ ದಪ್ಪ ಇದೆ. ಸೊ ನಾರ್ಮಲಿ ವೈಲ್ಡ್ ಅಲ್ಲಿ ಬಾಡಿ ಸ್ವಲ್ಪ ಸಣ್ಣ ಇರುತ್ತೆ, ವಿಂಗ್ಸ್ ತುಂಬಾ ಉದ್ದ ಇರುತ್ತೆ, ಆರಾಮಾಗಿ ಹಾರ್ತಾರೆ. ಇದೀವಲ್ಲ, ಕೆರೆಯಲ್ಲಿ ಉದ್ದಕ್ಕಿರೋ ನೋಡಿ ಆಡ್ತಾವ. ಅಷ್ಟು ಕುದುರೆ ಹಾರ್ಸ್ ಸೆಕ್ಷನ್ ರೈಡಿಂಗ್ ಎಲ್ಲ ಕೇಳಬಾರ್ದು. ಆಮೇಲೆ ಮುಂಚೆ ಹೇಳ್ಬಿಟ್ಟಿದೀನಿ, ನಂಗೆ ರೈಡ್ ಬೇಕು. ಇಲ್ಲಿ ನೋಡಿ ಗೈಸ್, ನಾವೆಲ್ಲ ಇಷ್ಟು ಬಿಸಿ ಇದ್ರೆ ಅಲ್ಲಿ ನೋಡಿ ಗೈಸ್. मुझसे प्यार करती है या नहीं करती है? ಇಂಥ ಹಾರ್ಸ್ಗಳನ್ನ ಮರ್ಸಿಕಿಲ್ ಮಾಡ್ತಾರೆ, ಶೂಟ್ ಮಾಡಿ ಸಾಯಿಸ್ತಾರೆ, ಇಲ್ಲ ಇಂಜೆಕ್ಷನ್ ಕೊಟ್ಟು ಸಾಯಿಸ್ಬಿಡ್ತಾರೆ. ಓಕೆ, ಅದಕ್ಕೆ ನಾವು ಅಲ್ಲಿಂದ ಇವ್ರನ್ನ ರಕ್ಷಣೆ ಮಾಡಿ ತಗೊಬಂದು ನಮ್ಮಲ್ಲಿ ನಾವು ನೋಡ್ಕೊಂಡಿದ್ದೀವಿ. ಓಕೆ, ಇವರಿಬ್ರು ಹೆಸರು ಬಂದು ಒಳಗಡೆ ಇದಾರಲ್ಲ ಬ್ರೌನ್ ಕಲರ್, ಅವ್ರ ಹೆಸರು ಈಶಾ, ಇವ್ರ ಹೆಸರು ಗಬ್ಬರ್ ಅಂತ. ಈಶಾ ಬಂದು ಗಬ್ಬರ್ ಸಿಂಗ್ ಕೋನನ್ ಕುಂಟೆ ಕ್ರಾಸ್ ಅಲ್ಲಿ ಒಂದು ಕಾಲ್ವೆಲ್ ಬಿದ್ದೋಗಿದ್ರು. ಮಿಡ್ ನೈಟ್ ಅಲ್ಲಿ ಲೋಕಲ್ಗಳು ಕಾಲ್ ಮಾಡಿದಾಗ ಸಂಜೀವ್ ಸರ್ ಅಂದ್ರೆ ನಮ್ಮ ಫೌಂಡರು ಕ್ರೇನಿನ ಮುಖಾಂತರ ಅಲ್ಲಿ ಹೋಗಿ ಅವ್ರನ್ನ ಆಚೆ ತೆಗೆದು ಹತ್ರ ಇರೋ ಅವ್ರ ಫಾರ್ಮ್ ಹೌಸ್ ಅಲ್ಲಿ ಇಟ್ಟಿದ್ರು. ನೆಕ್ಸ್ಟ್ ಡೇ ಗಬ್ಬರ್ ಅಂದ್ರೆ ಇವರು ಈಶಾನ ಹುಡ್ಕೊಂಡು ಅದೇ ಗೇಟ್ ಮುಂದೆ ಜೋರಾಗಿ ಸೌಂಡ್ ಮಾಡ್ಕೊಂಡು ನಿಂತಿದ್ರು. ಓಕೆನಾ? ಸೊ ಲೋಕಲ್ಗಳನ್ನ ಕೇಳಿದಾಗ ಇವರಿಬ್ರು ಕಂಪ್ಯಾನಿಯನು, ಇವ್ರಿಗೊಬ್ರು ಓನರ್ ಇದ್ರು. ಇವ್ರನ್ನ ಯಾಕೆ ಬಳಸ್ತಾ ಇದ್ರು ಅಂದ್ರೆ ಈ ಕೇದಾರ್ನಾಥ್ ಬದ್ರಿನಾಥ್ಗಳೆಲ್ಲ ಮನುಷ್ಯರನ್ನ ಕುರ್ಸಿಸ್ಕೊಂಡು ಮೇಲೆ ಹತ್ತಿಸ್ತಾರಲ್ಲ, ಅದಕ್ಕೆ ಯೂಸ್ ಮಾಡ್ತಾ ಇದ್ರು. ಕಾಲ್ ನೋಡಿದ್ರ? ಅಕ್ಕ ಕಾಲ್ ಮುರಿದೋಗಿರೋದ? ಇಲ್ಲ, ಅವನಿಗೆ ಬೋನು ಏಟ್ ಆಗಿತ್ತು, ಅದನ್ನ ಸರಿಯಾಗಿ ಟ್ರೀಟ್ಮೆಂಟ್ ಅವ್ರು ಕೊಡಿಸಿಲ್ಲ. ಇವಾಗ ಮೂಳೆ ಹೇಗೆ ಬೇಕೋ ಹಾಗೆ ಬೆಳ್ಕೊಂಡ್ಬಿಟ್ಟಿದೆ, ಸ್ಟ್ರೈಟ್ ಆಗಿ ಬೆಳೆದಿಲ್ಲ. ಇವಾಗ ಅವನು ಓಡೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ ಸರಿಯಾಗಿ. ಸೊ ಯೂಸ್ ಇಲ್ಲ ಅಂದ್ಬಿಟ್ಟು ಓನರ್ ಏನು ಮಾಡಿದ್ದಾನೆ, ರೋಡ್ ಗಟ್ಟಿದ್ದಾರೆ, ಅಬಂಡನ್ ಮಾಡಿಬಿಟ್ಟಿದ್ದಾರೆ ಇಬ್ರು. ಓಕೆ, ಸೊ ಇವರಿಬ್ಬರೇ ಬಂದು ಫಸ್ಟ್ ಇವ್ರು ಬಂದ್ಮೇಲೆ ಪ್ರಾಣಿ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದೆ. ಸೊ ಇವಾಗ ಗಬ್ಬರ್ಗೆ 20 ವರ್ಷ, ಅಲ್ಲಿ ಈಶಾಗೆ 18 ವರ್ಷ, ಇವ್ರು ಬಂದು 25ರಿಂದ 30 ವರ್ಷ ಬದುಕ್ತಾರೆ. ಕಪಲ್ಸ್ ಹಾಕಿದ್ರು ನಮ್ಮ ಸುದೀಪ್ ಅಣ್ಣ. ಗ್ರಾಸ್ ಕೊಡ್ತೀನಿ ಇವ್ರಿಗೆ ತಿನ್ನೋದಕ್ಕೆ, ತಿನ್ಸಿ ಆಯ್ತಾ. ಇದೆಲ್ಲ ಮಾಡ್ತಾರೆ ಮ್ಯಾಮ್, ಅವೆಲ್ಲ ತೊಂದರೆ ಇಲ್ಲ. ಈ ಗ್ರಾಸ್ ಆರಾಮಾಗಿ ತಿನ್ಸೋದು ಇರೋ ಏನು ಕೊಟ್ಟಿಲ್ಲ. ಕರೆದ್ರು ಗೈಸ್, ಮಾಯಾ ಬಾ ಇಲ್ಲಿ ಅಂದಿದ ತಕ್ಷಣ ಬಂದ್ಬಿಟ್ರು. ಬುಜ್ಜಿ ಫೀಡ್ ಮಾಡು, ಹಿಂಗ್ ಇಟ್ಕೊಂಡು ಮುಂದೆ ಕೊಡು ಕೈ ಬಜಾಪನ ಇನ್ನ ಮುಂದೆ ಬೇಡ ಅಷ್ಟೇ. ಬಾಯ್ ಮಾಯಾ, ಬಾಯ್. ವಾಪಸ್ ಬರ್ತಾರೆ. ಅದು ಹಾಗೆ ಸ್ವಲ್ಪ ತರಲಿ, 12 ವರ್ಷ ಅಲ್ವಾ, ಚಿಕ್ಕ ಹುಡುಗಿ. ಚಿಕ್ಕ ಹುಡುಗಿನಾ? ಎಷ್ಟು ವರ್ಷ ಅದು? ಬುಜ್ಜಿ ಏಜು. ಅಲ್ಲಿ ನೋಡೋಗು, ಇದ್ ನೋಡಿ ಹೆಂಗೈತೆ, ಅದ್ ನೋಡ್ಕೊ. ಇವರು ಕೊಡಿ, ಗಬ್ಬರ್ ಇದ್ದಾರೆ. ಮಾಯಾ ಕಮಿಯರ್. ಇಂಗ್ಲೀಷು ಅದು ಎಷ್ಟು ಚೆನ್ನಾಗಿ ಬಂತು. ಕುದುರೆ ಮನ್ಸಲ್ಲಿ ಇಂಗ್ಲಿಷ್ ನನಗೆ ಕನ್ನಡದಲ್ಲಿ ಕರಿ ಬತ್ತೀನಂತ. ಮಾಯಾ ಬಾವ ಇಲ್ಲಿ ಬರೋವ ಇಲ್ಲಿ. ಗೈಸ್ ಇವಾಗ ಈ ಕಡೆ ಮ್ಯಾಕಿ ಅವ್ರ ಊರಲ್ಲಿ ಏನ್ ಹೇಳ್ತಾರ ಅದ್ ಹೇಳೋದು. ಇಲ್ಲಿ ನೋಡಿ ಗೈಸ್, ಪಾಕಿಸ್ತಾನಲ್ಲಿ ಇದನ್ನ ನೋಡ್ತಾ ಇಲ್ಲಿ ನೋಡಿ ಹೆಂಗ್ ನೋಡ್ತಾವ್ರೆ. ಬಂಡು ಅಂತ, ಬನ್ನೂರು ಕುರಿ 8 ತಿಂಗಳು. ಬಂಡೂರು ಬನ್ನೂರ್ ಅಂದ್ರೆ ಬಂಡೂರ್ ಅಂತೆ. ಆಯ್ತಕ್ಕ, ಆಯ್ತು. ಇಲ್ಲ, ಇವರು ಅಷ್ಟು ಫ್ರೆಂಡ್ಲಿ ಇಲ್ಲ. ರೀಸೆಂಟ್ ಮಾಡಿ ಬಾ ಮುಂದಕ್ಕೆ ಬಾ ಮಗನೇ, ಐತೆ ನಿನ್ಗೆ ಅಂತ ಅಂಕ. ಕ್ರೇಜ್ ಇದು ನೋಡಿ. ಗೋಟ್ ಅಂದ್ರೆ ಗೊತ್ತಿಲ್ಲ, ಹೆಸರು ಮಾಡ್ತೋಬಿಟ್ಟೆ ಗೈಸ್. ಅಲ್ಲಿ ನೋಡಿ ಆ ಕಡೆ, ಅದು ಈಗ ಆ ಕಡೆ ಹತ್ತು ನೋಡಿ. ಈಗ ಮೇಲೆ ಅತ್ತಮ್ಮ, ಮೇಲೆ ಬರ ಅಯ್ಯೋ ಕೈ ಕೊಚ್ಚಿಕೊಂಡು ರಚಿಕೆ ಬಿಡ್ರ ನೋಡಪ್ಪ. ಮಾಯನ್ ನೋಡ್ಬಿಟ್ಟು ಕರೀರಿ ಒಂದ್ಸಲ ಒಟ್ಟಿಗೆ. ಮಾಯಂತೆ ನೀವೇನಾದ್ರೂ ಮಾಡ್ಕೊಳ್ಳಿ, ನಂಗೆ ಊಟ ಮುಖ್ಯ. ಚಿರಂತನಿ ಅವ್ರ ಹೆಸರು ಮಕ್ಬುಲ್ ಅಂತ. ಚಿರಂತನಿ ಪರವಾಗಿಲ್ಲ. ಮಕ್ಬುಲ್ ಅವ್ರ ಹೆಸರು. ಅವರು ಅಲ್ಲಿ ಒಳಗಡೆ ಕಾಣ್ತಾ ಇದಾರಲ್ಲ, ಅವರು ಕ್ಯಾಪ್ಟನ್ ಗ್ರೂಪ್ಗೆ. ಗ್ರೂಪ್ ಕ್ಯಾಪ್ಟನ್ ನಂತರ. ಅವ್ರ ಹೆಸರು ಬೆಸ್ರಾ. ಓಕೆನಾ? ಇಲ್ಲಿರೋರು ಗೋಪಾಲ ಅಂತ. ಛಾಯಾ ಮತ್ತೆ ಶಿಲ್ಪಿ.
ಏನೋ ರೈಸ್ಗೆ ಹಿಂಗೆ ಗುದ್ದೋಕ್ ಹೌದು, ಈ ಹಳ್ಳಿಗಳಲ್ಲಿ ಇದನ್ನ ಫೈಟಿಂಗ್ ಯೂಸ್ ಮಾಡ್ತಾರೆ. ಸ್ವಲ್ಪ ಏಜ್ ಆದ್ಮೇಲೆ ಇವ್ರನ್ನ ತಗೊಬಂದು ನಮ್ಮಂತ ರೆಸ್ಕ್ಯೂ ಓಕೆ ಓಕೆ ಹಂಗೆ ಅಂದ್ರೆ ಒಳ್ಳೆ ಆಟ ಆಡೈತೆ ಒಟ್ನಲ್ಲಿ. ನಾನು ಆಟ ಆಡಿದೀನಿ ಅಂದ್ರೆ ಅದು ಆಟ ಆಡಿರಲ್ಲ. ಯಾವ ಆಟ ಅಂತ ನನ್ನ ಪ್ರಶ್ನೆ ಈಗ. ಅಕ್ಕ ಇವಾಗ ಅದಕ್ಕೆ ಯಾಕೆ ನೀವು ಕ್ಯಾಪ್ಟನ್ ಅಂತ ಮಾಡೋದು? ಓಕೆ, ಸೊ ಇವ್ರಿಗಿಂತ ಮುಂಚೆ ಇನ್ನೊಬ್ರು ಇರ್ತಾರೆ, ಅವರು ಇವ್ರನ್ನ ಕ್ಯಾಪ್ಟನ್ ಮಾಡ್ಬಿಟ್ಟು ಹೋಗ್ತಾರೆ. ಅವ್ರು ಏನ್ ಮಾಡ್ತಾರೆ ಇವರೆಲ್ಲ ಅದೇ ಫಾಲೋ ಮಾಡ್ತಾರೆ. ಓ ಇವರೆಲ್ಲ ಅದೇ ಸೊಪ್ಪು ತಿಂತಾರೆ. ಹಂಗೆ ಕ್ರೇಜಿ ಕ್ಯಾಪ್ಟನ್ ನೋಡಿ ಗೈಸ್ ಅಲ್ಲಿ ಎಲ್ಲರೂ ಅವ್ರನ್ನೇ ಫಾಲೋ. ಅದೇ ಕ್ಯಾಪ್ಟನ್. ನೀವೆಲ್ಲ ಅಕ್ಕ ಇವಾಗ ಇರಿ ಅಕ್ಕ, ಒಂದ್ ನಿಮಿಷ ಇರಿ, ಒಂದ್ ನಿಮಿಷ ಹಂಗೆ ಇರಿ. ನೀವೆಲ್ಲ ಹಿಂದೆ ತಿರುಗಿ ಹಂಗೆ ಹಿಂಗ್ ಸ್ಟೇಡ್ ಅಂದ್ಕೊಳ್ಳಿ. ಮೈ ಮೇಲೆ ದೇವ್ರಾನೇ ಬಿಡಲ್ಲ ಹೇಳ್ತೇನೆ. ತಿರ್ಗಂಗಿಲ್ಲ ಯಾರು. ಓಕೆನಾ ಅಕ್ಕ, ಮುಂದೆ ನೋಡಿ ಅಕ್ಕ, ತಿರ್ಗಂಗಿಲ್ಲ ಹೇಳಿದ್ದೀನಿ ಸೀರಿಯಸ್ ಆಗಿ. ಅಂಕಲ್ ತಿರ್ಗುದ್ರೆ ನಿಮ್ ಹೆಂಡತಿ ಮೇಲೆ ಆಣೆ ಅಂಕಲ್, ಅಪ್ಪ ಮಧು ಮೇಲೆ ಆಣೆ, ಚಿರು ಅವ್ರೊಬ್ರ ಮೇಲೆ ಆಣೆ. ಅಪ್ಪ ತಿರ್ಗಂಗಿಲ್ಲ, ಬುಜ್ಜಿ ನಿಮ್ ಡ್ಯಾಡಿ ಮಮ್ಮಿ ಮೇಲೆ ಆಣೆ. ಕೈ ಕೊಡ್ತಿರಲ್ಲ ಅಕ್ಕ, ತಿರ್ಗ್ರೆ ಕಡೆಗೆ. ಓಕೆನಾ? 3, 2, 1 ಹಿಂದೆ ನೋಡಿ. ಅದೇ ಗ್ರೀನ್ ಇಗ್ವಾನಾ ಅಂತ ಕರೀತಾರೆ. ಸೌತ್ ಅಮೆರಿಕಾ ದೇಶದವರು ಅಮೆಝಾನ್ ಫಾರೆಸ್ಟ್ ಗಳಲ್ಲಿ ಕಂಡು ಬರ್ತಾರೆ. ಇವರು ಸಸ್ಯಾಹಾರಿಗಳು. ಗೈಸ್ ಇಲ್ಲಿ ಹುಷಾರು ಬರ್ರಿ ಚಿರು ಬರ್ರಿ. ಇತ್ತಾಯ್ತು ಗೈಸ್ ಇಲ್ಲಿ ನೋಡಿ. ವಾವ್ ಕ್ರೇಜಿ. ಸ್ಟ್ಯಾಚು ಆಗಿರೋದು ನೋಡಕ್ಕ ಅವಳು, ಮಾತೇ ಆಡ್ತಲ್ಲ. ಕ್ರೇಜಿ, ಖುಷಿ ಆಯ್ತು. ಹಾ ಎತ್ಕೊಳ್ಳೋದು ಬುಜಿ. ಅವು ಕದ್ಲು ಬರ್ದು ನೀನೇ ಟ್ರೈನಿಂಗ್ ಯಾಕೆ ಟ್ರೈ ಮಾಡ್ತೀರಾ ನೆಕ್ಸ್ಟ್? ಕಮಾಂಚರು ಹಿಂಗುಡಿ. ಏಯ್ ನಿಂತ್ಕಳ, ಕೈ ಸ್ಟ್ರೈಟ್ ಇಟ್ಕೊ. ಇರು ಅಲ್ಲಾಡ್ಬೇಡ, ಇರೋ ನಿಮಿಷ. ಹೀಗಿರ್ಬೇಕು ಸ್ಟ್ರೈಟ್ ಆಗಿ. ನನಗೆ ಕೈ ಏನಾಗಲ್ಲ. ನೀವು ಹಾಗೆ ಇರಿ. ಕೈ ಮಾಡಿದ್ರೆ ನಾಲ್ಗೆ ಕತ್ತು ಟಚ್ ಮಾಡ್ತೈತೆ. ಅಬ್ಬಾ ಈ ಹುಲಿಗೆ ಇದನ್ನೆಲ್ಲ ಮುಟ್ಟೋದೇನು? ಒಂಚೂರು ಎದುರ್ಸಕ್ಕಂಗೆ ಅಕ್ಕ ಅದೇನೋ ಹುಲಿ ಗಿಲಿ ಅಂತಿದ್ದಕ್ಕ, ಒಂಚೂರು ಎದುರ್ಸಿ. ಭಯ ಸುಮ್ಮೀರ್ ಭಯ ಚಕ್ಲಿಗಳು ಕೊಡ್ಬೇ. ನಾವು ಗೊತ್ತು ಕಣ್ಣೋಡು ಹಂಗೆ ಕಣ್ಣೋಡು ಗಂಡು ಕಣ್ಣೋಡು. ನಾನು ಅದ್ರ ಕಣ್ಣೋಡಲ್ಲ. ಅದು ಟಚ್ ಅಕ್ಕ ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಗಲ. ಕಮನ್ ಅಕ್ಕ, ನೀವು ಟ್ರೈ, ಎಲ್ಲಾರು ಟ್ರೈ ಮಾಡೋದೆ. ಏನಾಗಲ್ಲ ಅಂಕಲ್, ವರಿ ಮಾಡ್ಕೊಬೇಡಿ, ನಾ ಇದ್ದೀನಿ. ಇರಿ ಆರಾಮಿರಿ. ಅಷ್ಟೇ. ವಾವ್ ಕ್ರೇಜಿ. ಕಣ್ಣು ನೋಡಿ ಹೆಂಗೆ ಕಣ್ಣುಡಿ. ಇಲ್ಲೋಡ ಚಿರು ಈಗ ಕಣ್ಣು ಹಿಡಿಯೋ. ಕಣ್ಣುಡಿ ಅಕ್ಕ. ಹೌದಾ? ನೀವು ಬುಜ್ಜಿ ತರ ನಿಂತ್ಕೊಂಡಿದ್ರ ಹಾಗೆ ಅಲ್ಲಾಡ್ಬೇಡಿ. ನೋಡ್ಲಿಲ್ಲ, ಹೇಳಿ ನಾನು ಅದು ಬಿಡಿಸೋದು ಕಷ್ಟ ಆದಂತ. ಪಾಪ ಅಕ್ಕ ಇದು ತೆಗೆದ್ರೆ ಅದು ಯೂಶಲಿ ಅದು ಡ್ರೆಸ್ ಮೇಲೆ ಡಿಪೆಂಡ್. ನಮ್ದು ಏನ್ ಮಾಡಕ್ಕಲ್ಲ, ಅದು ಡ್ರೆಸ್. ಅದು ನಮ್ಮಮ್ಮ ಅಮ್ಮ ನನ್ ಕೇಳು, ಇಲ್ಲ ಒಂದ್ಸಲಿ ಕೇಳಮ್ಮ, ಒಂದ್ ನಿಮಿಷ ಕೇಳು. ಎದ್ರಕಬೇಡ ಅಮ್ಮ, ಎದ್ರಕಬೇಡ. ಕೈ ಹಿಂಗ್ ಚಾಚು, ಏನಾಗಲ್ಲ. ಕೈ ಚಾಚು ಇರಿರು ಅಮ್ಮ. ಒದ್ದಾಡ್ಬಾರ್ದು ಆಯ್ತಾ? ಚೂರು ಕೈ ಹಿಡ್ಕೊಂಗೆ ಅಮ್ಮ. ಒದ್ದಾಡ್ಬಾರ್ದು. ಒಂದ್ ನಿಮಿಷ ಇರು. ಅದೃಷ್ಟ ಏನೋ ಏನಾಗಲ್ಲ ಒಂದು ನಿಮಿಷ. ಇರಿ ಅದು ತಲೆ ಬಸ್ತೈತೆ ಪಾಪ, ಸುಮ್ಮನೆ. ಓಯ್ಯೋ ಗೈಸ್, ಇವಾಗ ನಮ್ಮ ಏನಿಲ್ಲ ನೋಡು, ಕೈ ಫುಲ್ ಸ್ಟ್ರೈಟ್ ಮಾಡಷ್ಟೇ, ಆರಾಮಾಗಿರುತ್ತೆ. ಇರಿ ಸಾಕು. ಅಂತೈತೆ ಅಂದ್ರೆ ಒಂಥರ ಮೈ ಜುಮ್ಮತ್ತೈತೆ. ಕಣ್ಣು ನೋಡಂಗೆ ಏನ್ ನೋಡಲ್ಲ. ಅಪ್ಪ ಒಂದ್ಸಲ ನೋಡಪ್ಪ ಹಂಗೆ ನೋಡು. ಸಾಕು. ಇಲ್ಲೇ ಐತೆ ನೋಡಲ್ಲಿ ಹಿಂದೆಗಡೆ. ಅದು ಚಿಕ್ಕವು, ಈಗ ಮರಿಗಳು ಅವೆಲ್ಲ. ಇದ್ರ ಮರಿನ ಅದು? ಹೌದು. ಹೌದಾ? ಅಲ್ಲಿ ನೋಡ್ಪಾಪ ಹಂಗೆ ಅದನ್ನ ನೋಡೊಂದ್ಸಲ ಇದನ್ನ. ಇನ್ನು ಮೇಲ್ ಬಿಡಿ ಹಂಗೆ. ಅಪ್ಪ ಇನ್ನೊಂಚೂರು ಮೇಲೆ. ಅಪ್ಪ ಒಂಚೂರು. ಅಪ್ಪ ಚೂರು. ಹಾ ಬಿಡು. ಹಾ ಡ್ಯಾಡಿ
ನಾನು ಜಿರ್ಲೆ ಕಂಡ್ರೆ ಭಯ, ಬತ್ತಿರು ಜಿರ್ಲೆ ಕಂಡ್ರೆ ಭಯ, ಅಂತದ್ರಲ್ಲಿ ಇವೆಲ್ಲ ಇವಾಗ ನಮ್ಮ ಅಂಕಲ್ ಹಾಸ್ಪಿಟಲ್ ಮಾಡ್ತಾರೆ. ರಾಜ ಹುಲಿ ಹೋಗ್ಬೇಕಾರೆ ಆವೈತೆ ಅಲ್ಲಿ ಅಲ್ಲಿ ಅದೈತೆ ವೈಟ್ ಕಲರ್ ಕೊಡ್ತೀನಿ. ಅಲ್ಲಿ ನಮ್ಮ ಗಾಡಿ ಮೀಚ ತಿರುಗುತ್ತೆ ಅಲ್ಲಿ ಇಲ್ಲಿ. ಸೊ ವೈಟ್ ಆಕ್ಚುಲಿ ಹಾವು ಶೆಡ್ಡಿಂಗ್ ಅಲ್ಲಿ ತಗೊಳ್ಳಿ. ಹಾಗಾಗಿ ನಾನು ತಗೊಳ್ಳೋವರೆಗೂ ಕಾಮಾಗಿರ್ಬೇಕು. ನಾ ಬಿಡಲಾರೆ ಎಂದು ನಿನ್ನ ನೀನಾದೆ ನನ್ನೇ ಪ್ರಾಣ. ಅಳಕ್ಕಾಗ್ದೆ, ನಗಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಥೂ ನಮ್ ಬಾಳಿಗೆ ಇವೆಲ್ಲ ಎಷ್ಟು ನೋಡಿ. ಒಂದ್ ಸೆಕೆಂಡಿಗೆ ಭಯನೇ ಆಗ್ಬಿಡುತ್ತೆ. ಒಬ್ಳಿಗೆ ಏನು ಮಾಡಿಲ್ಲ. ಕ್ರೇಜಿ ಇರಿ ನಮ್ಮೆಲ್ಲ ಇಗ್ವಾನ ಇವಾಗ ಒಳಗಡೆ ಹೋಗ್ತೈತೆ. ಬಾಯ್ ಮಾಡಿ, ಟಾಟಾ ಬಾಯ್. ನೀನ್ ಮೇಲ್ ಮುಟ್ಕೋದಲ್ಲ ಇಲ್ಲಿ ಇದು ಶೂ ಶಾರ್ಪ್ ಇರುತ್ತೆ ಇದು. ಅರೆ ಇದು ಅಷ್ಟೆಲ್ಲ ಫೇಕ್ ಸ್ನೇಹಿತರ ಇದು ಗೈಸ್. ನಾವು ಗೊತ್ತಲ್ಲ ಗೈಸ್, ಫ್ಯಾಮಿಲಿ ಎಲ್ಲ ಕರ್ಕೊ ಬಂದ್ರೆ ಖುಷಿ ಆಗ್ಬಿಡ್ಬೇಕು. ಹಂಗೆ ಅಷ್ಟು ಚೆನ್ನಾಗಿ ಕರ್ಕೊಬಿಡ್ತೀವಿ. ಅಷ್ಟು ಚೆನ್ನಾಗಿ ಕರ್ಕೊ ಬಂದ್ಬಿಟ್ಟು ಫುಲ್ ಎಂಜಾಯ್ಮೆಂಟ್. ಅಮ್ಮ ಹೆಂಗಿತ್ತಮ್ಮ? ಅಲ್ಲ ಏನ್ ಗೊತ್ತೇನಮ್ಮ, ಅದಕ್ಕೆ ಆ ಇಬ್ಬನಿಗೆ ನಿನ್ನ ಮಾತ್ರ ಯಾಕೋ ಕಂಡ್ರೆ ಜಾಸ್ತಿ ಪ್ರೀತಿ ಅನ್ಸುತ್ತೆ. ನಿನ್ ತಲೆ ಮೇಲೆ ನನಗೆ ಶರ್ಟ್ ಗೀಟ್ ಎಲ್ಲ ಇದಾಗ್ಬಿಡ್ತು. ಇವಾಗ ಏನ್ ಕೊಡ್ಬೋದು ನಿನ್ ಪ್ರಕಾರ? ಇಲಿಗೂ ಕೈ ಕೊಡ್ತಾರೆ ಅಷ್ಟೇ. ಇಲಿಗಳು ಕೈ ಕೊಡ್ತಾರೆ. ಇಷ್ಟ ದಿನ ಹೊಡಿತಿದ್ರೆ ಕೈ ಕೊಡ್ತಾರೆ. ಅಬ್ಬಬ್ಬಬ್ಬ. ಆರಾಮ ಮುಟ್ಟು ಮೈನಾಗಲ್ಲ, ಅವೇನ್ ಕಚ್ಚಲ್ಲ. ಅದು ಮಧು ಕಂಡ್ರೆ ಪ್ರೀತಿ ಪ್ರಾಣ. ನಮ್ಮಪ್ಪ ಅದಕ್ಕೆ ಓಕೆ, ಇದೇನು ಮಾಡಲ್ಲ. ಬೆಕ್ಕು, ನಾಯಿ, ಇದನ್ನೆಲ್ಲ ನಾನು ಗೇಮಲ್ಲಿ ಆಡ್ತಾ ಇದ್ದೆ. ಹಿಂಗೆ ಹೊಡಿಯೋದು, ಅದೇ ಹಿಂಗೆ ಎದಳ್ತೇವೆ ರಪ್ಪ ಅಂತ ಹಿಂಗೆ ಹೊಡಿತಿರೋದು ಹ್ಯಾಮರಲ್ಲಿ. ಅದು ಗೇಮ್ ಐತಕ್ಕ ಇದು. ಏನು ಹೇಳ್ತಾನ ತಗೋಬರ್ತಾರೆ ನೆಕ್ಸ್ಟ್. ಬಂತು. ಇದು ನಮ್ಮ ಮಮ್ಮಿ ಫೇವ್ರೇಟ್. ಇದು ಅಮ್ಮ ನಿನ್ ಫೇವ್ರೇಟ್ ಬಂತಮ್ಮ? ಅಯ್ಯೋ ಇಲಿ ಅಪ್ಪೋ. ಇಲ್ಲಿ ಅಲ್ಲ ಅದು. ಇದನ್ನ ಮಂಗೋಲಿಯನ್ ಜರ್ಬಿಲ್ ಅಂತ ಕರೀತಾರೆ. ನೇಟಿವ್ ಟು ಮಂಗೋಲಿಯಾ. ಇವ್ರನ್ನ ಕ್ಯಾಂಗ್ರೂ ರ್ಯಾಟ್ ಅಂತ ಸಹ ಕರೀತಾರೆ. ಸೊ ತುಂಬಾ ಇವ್ರಿಗೆ ಕುತೂಹಲ ಆದಾಗ ಕ್ಯಾಂಗ್ರೂ ನಿಂತ್ಕೊಂತಾರೆ ಕೈಯಲ್ಲಿ. ಓಕೆ. ಬೋಲಿ ಬಿಡಿ ಮೇಲೆ. ನಮ್ಮ ಅಪ್ಪನ ಮೇಲೆ ಕೊಡಿ ಹೆಂಗೆ ಇರು ನೋಡೋಣ. ಮೇಲಕ್ಕೆ ಹೋದ ಮೇಲಕ್ಕೆ ಹೋಗುತ್ತೆ. ಹೋಗ್ಕಂದ ಮೇಲಿಕ್ಕೆ ಅಲ್ಲೆಲ್ಲ ಆ ಕಡೆಗೆ ಹೋಗು ವಿಜಯ್. ಅಯ್ಯೋ ಗೈಸ್ ಇಲ್ಲಿ ನೋಡಿ ಗೈಸ್, ಕಕ್ಕ ಮಾಡ್ಬಿಟ್ಟು ಅದು ಪ್ರೀತಿಯಿಂದ ಮಾಡಿರುತ್ತೆ. ಕಂಫರ್ಟೇಬಲ್. ಥ್ಯಾಂಕ್ಸ್ ಮಾಡ್ತ ನಮಗೆಲ್ಲ. ಅವನಿಗೆ ಅವ್ರಿಗೂ ಮಾಡ್ತೈತೆ. ಓಕೆ, ನಿನ್ಗೆ ನಮಸ್ಕಾರ ಮಾಡಲಿಲ್ಲ ಅದು. ನೀವು ಹೇಳ್ಕೊಟ್ಟಿರಲ್ಲ ನನ್ನ ಥರ ಇಲ್ಲ. ಇಷ್ಟು ದಪ್ಪ ಒಂದು ಇಲಿ ಐತೆ. ಈಗ ಅಲ್ಲಿ ಇಟ್ಕೊಂಡಲ್ಲ ಅಷ್ಟು ದಪ್ಪ ಇಲಿ ಐತೆ ಒಂದು. ಡೌ ಬಿಡ್ಬೇಕು ಅವಾಗ, ಎದ್ಕೋಬೇಕು ಅಕ್ಕ. ಮುಚ್ಕಳಿ ಆ ಕಡೆ. ಮುಳ್ಳಂದಿ ಅಂತೆ. ಸಿಗ್ತಾವಾ? ಫಸ್ಟ್ ಸಿಗ್ತವೆ. ಇದು ಬಂದು ಹೆಜ್ಜಾಗ್ ಅಂತ, ಆಫ್ರಿಕನ್ ಪಿಗ್ಮಿ ಹೆಜ್ಜಾಗ್ ಅಂತ ಕರಿತೀವಿ. ಇದೆ ಓಕೆ, ಆಫ್ರಿಕಾದ ಇದೆ ಎಲ್ಲ ಇದೆ. ಮುಳ್ಳಂದಿಗಳಿಗೂ ಇವ್ರಿಗೂ ಏನ್ ಡಿಫ್ರೆನ್ಸ್ ಅಂದ್ರೆ, ಮುಳ್ಳಂದಿ ಬಂದು ನಾಯಿ ಅಥವಾ ಬೆಕ್ಕಿನ ಸೈಜ್ ಬೆಳೆಯುತ್ತೆ. ಅಂಡ್ ಅವರು ಬೇರೆ ಆನಿಮಲ್ನ ಅಟ್ಯಾಕ್ ಮಾಡ್ಬೇಕು ಅಂದ್ರೆ ಏನಿರುತ್ತಲ್ಲ ಮುಳ್ಳು, ಅದನ್ನೆಲ್ಲ ಶೂಟ್ ಮಾಡಿ ಅಟ್ಯಾಕ್ ಮಾಡೋದು. ಇವ್ರು ಮಾಡೋದು
ಇದು ಆಫ್ರಿಕನ್ ಪಿಗ್ಮಿ ಹೆಜ್ಜಾಗ್ ಅಂತ. ಈ ಕಾಲು ಎಲ್ಲ ಒಳಗಡೆ ದೊಡ್ಡದಾದ್ರೆ ಅದೇ ಮುದ್ರೆ ಸುತ್ಕೊಂಡು ಹೋಗ್ಬಿಡುತ್ತೆ ತಾನೆ ಅಕ್ಕ. ಅದು ಇವಾಗ ಮಲಗೈತಾ? ಇಲ್ಲ, ಕಂಫರ್ಟಬಲ್ ಆಗಿ ಇದ್ದಾರೆ. ಅಂಕಲ್ ನಿಮ್ಮ ಫ್ರೆಂಡ್ ಬಂದ್ರು. ಮುಳ್ಳು ಮುಳ್ಳು ಮುಳ್ಳಂದಿನ ಸುಮ್ಮನೆ ಟಚ್ ಮಾಡು ಅದೇ ಹೆಂಗಿದೆ ಮುಳ್ಳು? ಮುಟ್ಟು 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 ಕೊಡಿ ಕೊಡಿಯಕ್ಕ ಅವ್ರ ಮುಟ್ಲಿ. ಓ ಇದು ಹಿಂಗೈತೆ. ನಮಸ್ಕಾರ ಮಾಡ್ಕೊಂಡಿದ್ದೀರಾ? ಇನ್ನು ಸಳಿ ಸೊ ಇಲ್ಲಿಗೆ ನಿಮ್ಮ ಟೂರು ಎಂಡ್ ಆಯ್ತು. ಖುಷಿ ನೋಡಿ ಮುಗ್ದೈತಲ್ಲ ಅನ್ನೋ ಖುಷಿ ಅಕ್ಕ. ಆದ್ರೂ ಅಲ್ಲೊಂದು ವೈಟ್ ಆವೈತೆ, ಅದ್ ನನಗೆ ಅದು ಕೊಡ್ತಾರ ಅವ್ರು ಒಂದ್ಸಲ. ಹೌದಾ? ಅಂಕಲ್ ನೋಡಿ ಅಕ್ಕ ಒಂಚೂರು ಸುಮ್ಮನೆ ನೋಡ್ಬೋದು. ಚೆನ್ನಾಗಿ ನಮ್ಗೆ ನೋಡಿರಿ. ಇಷ್ಟ ಆಯ್ತಾ? ಇಷ್ಟ ಆಯ್ತು. ನನ್ನ ಟೂರ್ ಇಷ್ಟ ಆಯ್ತಾ? ಇದು ಕಚ್ಚುತ್ತಾ? ಚೆನ್ನಾಗಿತ್ತಾ? ಥ್ಯಾಂಕ್ ಯು ಸೋ ಮಚ್. ನನ್ನ ಟೂರ್ ಇಷ್ಟ ಆಗಿದ್ರೆ ಗೂಗಲಲ್ಲಿ ಒಂದು ರಿವ್ಯೂ ಕೊಡಿ. ನನ್ನ ಹೆಸರು ಪಕ್ಕ ಪಕ್ಕ. ಏನಕ್ಕ ಹೆಸರು? ಗಗನ್ಯ. ಗಗನ್ ಗೈಸ್, ಎಲ್ಲರೂ ಮೆನ್ಷನ್ ಮಾಡಿ ಗೈಸ್. ಇದೇ ಇವಾಗ ಫೈನಲ್ಲು ಮುಗ್ದೋಯ್ತು. ಆ್ಯಂಡ್ ನೆಕ್ಸ್ಟು ವೈಟ್ ಒಂದ್ಸಲ ಇಡಬೇಕಿತ್ತು. ಅಕ್ಕ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಗೈಡ್ ಮಾಡಿ ಹೇಳ್ಕೊಟ್ಟಿದ್ರ. ಥ್ಯಾಂಕ್ ಯು, ಖುಷಿ ಆಯಿತು. ಎಲ್ಲರೂ ಖುಷಿಯಾಗಿ ನೋಡಿ ಹೆಂಗೆ ನಕ್ಕೊಂಡು ಹೋಯ್ತಾವ ನೋಡಿ. ಖುಷಿ ಆಯ್ತಾ? ಈಗ ಬರೋರೆಲ್ಲ ಇದೇ ಥರ ಹೇಳ್ತೀರಾ? ಹಾಂ ಹೌದು ಇದೇ ಥರನೇ. ಇದ್ದಾರೆ ಬೇರೆ ಬೇರೆ ಎಲ್ಲರೂ ಇದ್ದಾರೆ. ಜನ ಜಾಸ್ತಿ ಬಂದರು. ಇದು ಎಜುಕೇಶನಲ್ ಸೆಂಟರ್ ಆಗಿರೋದ್ರಿಂದ ಇವ್ರ ಬಗ್ಗೆ ಅವೇರ್ನೆಸ್ ತಿಳಿಸೋದು ನಮ್ಮ ಜವಾಬ್ದಾರಿ. ಗೈಸ್ ಇವಾಗ ಕಂಪ್ಲೀಟ್ ಈ ಒಂದು ಪ್ರಾಣಿ ಪೆಟ್ ಸ್ಯಾಂಚುರಿಲಿ ನಮ್ಮ ಫ್ಯಾಮಿಲಿಯವರು ಎಲ್ಲ ಸಖತ್ತಾಗಿ ಎಂಜಾಯ್ ಮಾಡಿದ್ರು. ನಾನು ಇದಕ್ಕೋಸ್ಕರನೇ ಅವ್ರನ್ನ ಕರ್ಕೊಬಂದಿದ್ದು. ಆ್ಯಂಡ್ ಇಟ್ ಶುಡ್ ಬಿ ಸ್ಪೆಷಲ್ ಒನ್. ಸೊ ಅದಕ್ಕೆ ಅವ್ರ ಹತ್ರ ಮಾತಾಡಿ ಸ್ಪೆಷಲಾಗಿ ಒಬ್ಬರು ನಮಗೆ ಅಂತಲೇ ಲೈಕ್ ಏನು ಗೈಡ್ ಮಾಡೋದಕ್ಕಂತ ಹಾಕಿ ಸೊ ನೀಟಾಗಿ ಪ್ರಾಪರ್ ಸಖತ್ತಾಗಿ ಗೈಡ್ ಮಾಡಿದ್ರು ಅವರು. ಖುಷಿ ಆಯಿತು. ಆ್ಯಂಡ್ ಇವಾಗ ಒಬ್ಬೊಬ್ಬರನ್ನೇ ರಿವ್ಯೂ ಕರ್ಕೊಂಬೇಡ ಬನ್ನಿ. ಪಾಪ ಓವರ್ ಆಲ್ ಪ್ರಾಣಿ ಪೆಟ್ ಸೆಂಚುರಿ ಹೆಂಗಿತ್ತು? ಸೂಪರ್ ಆಯ್ತು. ಫಸ್ಟ್ ಟೈಮ್ ನೋಡಿದ್ದು ಸೂಪರ್ ಆಯ್ತು. ನಿನ್ಗೆ ಹೇಳಿದ್ ನಾನು ಇರೋ ನಿನ್ ಕಡೆಗೂ ಬರ್ತೀನಿ ಸಮಾಧಾನ ಮಾಡ್ಕೊಳ್ಳೋ. ಫಸ್ಟ್ ಟೈಮ್ ಹತ್ರದಿಂದ ನೋಡಿದ್ದು ನಾವು. ಮೇಕೆ ಕುರಿ ಬಿಟ್ರೆ ಏನು ನೋಡಿಲ್ಲ, ದನ ಅಷ್ಟೇ. ಆಮೇಲೆ ಯಾವ ನೋಡಿರಲ್ಲ. ಖುಷಿ ಆಯ್ತು. ಅವು ಭಯ ಆಯ್ತು ಸ್ವಲ್ಪ. ನನ್ಗೆ ಈಗಲೂ ಭಯ ಇದೆ. ಯಾವ್ಯಾವ್ದು ಭಯ ಆಯ್ತು ನಿಂಗೆ? ಅದೇ ಇದು ಉಡೋ ಥರ ಐತಲ್ಲ, ಇಲ್ಲಿ ಇಟ್ಟಿರೋದು ಹಾವು. ಅಷ್ಟೇ. ಇನ್ನೊಂದ್ಸಲಿ ಹಾವು ಇಟ್ಕೊಳ್ಳೋಣ. ಹೆಂಗಿತ್ತು ಬಜೆ? ಮತ್ತೆ ಮತ್ತೆ ಬರೋಣ, ನೀವು ಬನ್ನಿ. ನಾನು ಹೇಳ್ತೀನಿ ತಮ್ಮ, ಅದೆಲ್ಲ ನಾನು ನಿನ್ನ ಎಕ್ಸ್ಪೀರಿಯನ್ಸ್ ಕೇಳ್ತಿರೋದು ಅಷ್ಟು ಮಾತ್ರ ಹೇಳ್ಬೇಕು. ಚೆನ್ನಾಗಿತ್ತು, ಫುಲ್ ಎಲ್ಲ ಚೆನ್ನಾಗಿರುತ್ತೆ. ಯಾವ್ದು ಇಷ್ಟ ಆಯ್ತು, ಯಾವ್ದು ಭಯ ಆಯ್ತು? ಹಾವು ಭಯ ಆಯ್ತು, ಇನ್ನೆಲ್ಲ ಚೆನ್ನಾಗಿತ್ತು. ಹ್ಮ್ ಕ್ವಶನ್ ಏನ್ ಕೇಳಲ್ಲ, ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಟೆಲ್ ಮಿ. ಇದು ಫಸ್ಟ್ ಟೈಮ್ ಬಂದಿರೋದು. ಇದು ಈ ಎಲ್ಲಾ ಪ್ರಾಣಿಗಳನ್ನ ಮುಟ್ಟಿರೋದೇ ಫಸ್ಟ್ ಇದು. ನಾನ್ ರೂಮ್ ಬಿಟ್ರೆ ಈಚೆ ಈ ತರ ಪ್ರಾಣಿಗಳು ರೂಮ್ ಬಿಟ್ರೆ ನಿದ್ದೆ ಬಿಟ್ರೆ ಪ್ರಾಣಿಗಳು ಮುಟ್ಟಿಲ್ಲ, ನೋಡೇ ಇಲ್ಲ. ಪ್ರಾಣಿ ಮುಟ್ಟಿದ್ದು ಪ್ರಾಣಿ ಮುಟ್ಟಿದ್ದೀನಿ. ಇದು ಅದೇ ನಾಯಿ ಇದ್ದಿಲ್ಲ, ನಾಯಿ ಮುಟ್ಟಿದ್ದೀನಿ. ಏಯ್ ನಮ್ ಚೋಟ ಮರಿ ಪಿಕಾಕ್ ಇದ್ದಂಗ್ ಗೊತ್ತಾ? ಏನ್ ಅನ್ಕೊಂಡಿದ್ಯಾ? ನವಿಲು ಅವಳು. ಹಾ ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನಮ್ ಚೋಟ ಮರಿ ನವಿಲು? ಯಾವ್ದು ಇಷ್ಟ ಆಯ್ತು, ಯಾವ್ದು ಭಯ ಆಯ್ತು? ಎಲ್ಲ ಇಷ್ಟ ಆಯ್ತು, ಯಾವ್ದು ಎಲ್ಲ ಭಯ ಆಯ್ತು ಆಕ್ಚುಲಿ. ಎಲ್ಲ ಭಯ ಆಯ್ತು. ನನ್ ಮಗ ಧೈರ್ಯದಿಂದ ಶಿಷ್ಯ ಅಂದಾಗ ಅಣ್ಣ ಎಲ್ಲ ಇಷ್ಟ ಆಯ್ತು, ಎಲ್ಲಾನು ಭಯ ಆಯ್ತು. ಅಕ್ಕ ಯಾವ್ದು ಇಷ್ಟ ಆಯ್ತು? ಯಾವ್ದು ಹೆಂಗಿತ್ತು? ಸಕ್ಕತ್ತಾಗಿತ್ತು. ಅಂಡ್ ಥ್ಯಾಂಕ್ ಯು ಸೋ ಮಚ್. ಮೈಂಡ್ ಸ್ವಲ್ಪ ರಿಫ್ರೆಶ್ ಆಯ್ತು. ಹೌದಾ? ಮತ್ತೆ ಯಾವ್ದು ಇಷ್ಟ ಆಯ್ತು, ಯಾವ್ದು ಭಯ ಆಯ್ತು? ಅದು ಪಕ್ಷಿಗಳು ಕೈ ಅಂದಿದ ತಕ್ಷಣ ಹೌದು ಮರ್ತೋಗ್ಬಿಟ್ಟಿದ್ದು ನಾನು. ಕರೆಕ್ಟ್ ಪಕ್ಷಿ ಬಂದು ನನ್ನ ತಲೆ ಮೇಲೆ ಕೂತ್ಕೊಂತಲ್ಲ, ಆಗೊಂದು ಭಯ ಹೋಯ್ತು, ಚುಚ್ಚಾಯ್ತು ಮೇಲ್ಗಡೆ ಅಂತ. ಮಾಡಿದಿಲ್ಲ ಅವೆಲ್ಲ ಹಂಗ್ ಬರ್ತಾವೆ ಗೊತ್ತಿಲ್ಲ. ಅಮ್ಮ ಹೆಂಗಿತ್ತು? ನನಗೆ ಹಾವು ಬಿಟ್ಟು ಮಿಕ್ಕಿದ್ದೆಲ್ಲ ಇಷ್ಟ ಆಯ್ತು. ಅದ್ರ ಪಕ್ಷಿಲಂತೂ ತುಂಬಾ ಇಷ್ಟ ಆಯ್ತು. ಯಾಕೆಂದ್ರೆ ಸುಮ್ನೆ ಹಿಂಗಂದ್ರೆ ನನ್ನಂತ ಕಿಚ್ಚಾಕ್ಬಿಡ್ದು. ಯಾವ್ದು ಯಾವ್ದು ತಲೆ ಮೇಲೆ ಬಿಟ್ರ ಈಗ ಇಗ್ವಾನ, ಅದು ಆ ಇಗ್ವಾನಾಗೆ ನನ್ಗೂ ನಿನ್ಗೂ ಜಾಸ್ತಿ ಪ್ರೀತಿ. ಇದೆಲ್ಲ ಹಿಡ್ಕೊಬಿಡ್ತದು. ಏನೋ ಇದಲ್ವಾ ಓತಿಕೆತ ಅಲ್ಲ, ಇಗ್ವಾನ. ಚಂದ ಆಯ್ತಾ? ಇಷ್ಟ ಆಯ್ತಾ? ಸೂಪರ್ ಆಗಿತ್ತಾ ಅಂಕಲ್? ಸೂಪರ್. ಯಾವ್ದು ಇಷ್ಟ ಆಯ್ತು, ಯಾವ್ದು ಭಯ ಆಯ್ತು? ಸ್ನೇಕು ಭಯ, ಇನ್ನೆಲ್ಲ ಇಷ್ಟ ಆಯ್ತು. ಓ ಈ ಇಗ್ವಾನ ಇಷ್ಟ ಆಯ್ತಾ? ಇವ್ರಿಗೆ ಕೊಟ್ರೆ ನಾವ್ ಇಗ್ವಾನ ಇಲ್ಲ ಅಂದ್ರೆ ಇಡ್ತಿದ್ದೆ. ಈಗ ಹಾವು ಟೆಸ್ಟ್ ಮಾಡ್ಕೊಂಡು ನೋಡಿ ಇನ್ನೊಂದ್ಸಲಿ. ಇನ್ನೊಂದ್ಸಲಿ ಅವ್ರಿಗಿಲ್ಲ ಹೇಳಿದ್ನಲ್ಲ. ಪರವಾಗಿಲ್ಲ, ನಾನು ಹೇಳ್ತೀನಿ. ಇನ್ನೊಂದ್ಸಲಿ ನೀವು ಇಟ್ಕೊಳ್ಳಿ. ನಾನಾ ರಾಜ ಹುಲಿ ಅಕ್ಕ, ರಾಜ ಮುಟ್ಬೇಕಾ? ಹಾವು ಮುಟ್ಬೇಕಾ? ಮುಟ್ಟಿ ಅಕ್ಕ. ಅದೇನ್ ಗೊತ್ತಾ, ಅದೊಂದ್ ರೀಲ್ ಐತೆ, ಗೊತ್ತಾಯ್ತು ಬಿಡಿ ನನ್ಗೆ.
ಮನೇಲಿ ಅಂಕಲ್ಲು ಮನೇಲಿ ಎಲ್ಲ ಕಡೆ ನಮ್ಮ ಅಪ್ಪ ಎಷ್ಟು ಎದುರ್ದೆ ಪಾಪ. ಜಿಲ್ಲೆನೂ ಮುಟ್ಟಿಲ್ಲ ಯಾವತ್ತೇ ಹಂಗೊಂಥರ ಅನ್ಸುತ್ತೆ ಮೈ ಮೇಲೆ ಏನೋ ಜಿಲ್ಲೆ. ಹ್ಯಾಂಡ್ ವಾಶ್ ಮಾಡ್ಕೊಂಡು ಅಪ್ಪ ನಾನು ನಿನ್ನ ಥೈಲ್ಯಾಂಡ್ ಕರ್ಕೊಂಡು ಹೋಗ್ಬಿಟ್ಟು ನಾನ್ ನೋಡೋದ್ ಕರ್ಕೊಂಡು ಹೋಗಿ ಅಲ್ಲಿರೋ ಹುಲಿನ ನೀನ್ ಹೆಗ್ಗಲ್ ಮೇಲೆ ಬಿಡೋದದು. ನೀನ್ ಥೈಲ್ಯಾಂಡ್ ಕರ್ಕೊಂಡು ಹುಲಿನೋ ಹುಡುಗಿನೋ ಅದಿನ್ನ ಕರ್ಕೊಂಡು ಹೋಗೋದು ನಿನ್ನ ಅದು ನೋಡೋದ್ ಎಲ್ಲಿಗಾರ ಕರ್ಕೊಂಡು ಹೋಗಿ ಬರ್ತೀನಿ. ಇಲ್ಲ ಅಪ್ಪ ಥೈಲ್ಯಾಂಡ್ ಕರ್ಕೊಂಡು ಹೋದ್ರೆ ಆನೆಕೊಂಡ ಮತ್ತೆ ಆನೆಕೊಂಡ ದೊಡ್ಡದು, ಆಮೇಲೆ ಹುಲಿ, ಕ್ರೊಕೊಡೈಲ್ ಎಲ್ಲ. ಇಲ್ಲಿಗೆ ಬಂದಾದ್ಮೇಲೆ ಎಲ್ಲ ಪ್ರಾಣಿಗಳು ಮುಟ್ಟಿರ್ತೀರ. ಬಂದಾದ್ಮೇಲೆ ನೀಟಾಗಿ ಎಲ್ಲ ಮುಗ್ದು ಹೋಗೋ ಟೈಮಲ್ಲಿ ನೀಟಾಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಹೋಗ್ಬೇಕು. ಕೈ ಮುಂದೆ ಬಿಡಮ್ಮ, ಕೈ ಮುಂದೆ ಬಿಡಮ್ಮ, ಅಕ್ಕ ಕೈ ಮುಂದೆ ಬಿಡಿ. ಅಕ್ಕಂಗೆ ಗೊತ್ತಿಲ್ಲ, ಅದಕ್ಕೆ ಸುಮ್ಮನಾದ್ರು ಗೊತ್ತಿಲ್ಲ ಅಂತಿದ್ರೆ ನಮ್ಮ ಈ ಒಂದು ಪ್ರಾಣಿ ದ ಪೆಟ್ ಸ್ಯಾಂಚುರಿಗೆ ಬಾಯ್ ಹೇಳ್ತಾ ಹೊಡ್ತಾ ಇದೀವಿ. ಸಖತ್ತಾಗಿತ್ತು, ಎಂಜಾಯ್ಡ್ ಅ ಲಾಟ್ ಡೆಫಿನೆಟ್. ಅಂದರೆ ನಾನು ಯೂಟ್ಯೂಬಲ್ಲಿ ಯಾವುದೇ ರೀತಿದು ಪ್ರಮೋಟ್ ಮಾಡ್ತಿಲ್ಲ, ಬಟ್ ನನಗೆ ಪರ್ಸನಲ್ ಇಷ್ಟ ಇದೆ, ಅದಕ್ಕೋಸ್ಕರ ಹೇಳ್ತಿರೋದು. ನನಗೆ ಇಷ್ಟ ಆಯ್ತು ಅಂದರೆ ನಮ್ಮ ಫ್ಯಾಮಿಲಿ ಎಲ್ರಿಗೂ ಒಂದು ಸ್ವಲ್ಪ ಸ್ಪೆಷಲ್ ಫೀಲ್ ಮಾಡಿಸ್ಬೇಕಿತ್ತು. ಸೊ ಅಂದರೆ ನಮಗೆ ಅಂತ ಒಬ್ಬರು ಕೊಟ್ಟು ಅವರ ನೀಟಾಗಿ ಗೈಡ್ ಮಾಡಿ ಅದಾದಮೇಲೆ ಕೈಲಿಟ್ಕೊಂಡು ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕಿತ್ತು. ಡನ್ ಗೈಸ್, ಫೈನಲಿ ಡನ್. ಅಂಕಲ್ ನೆಕ್ಸ್ಟ್ ಹುಲಿ ಕಡೆಗೆ ಹೋಗೋಣ. ಹುಲಿ ಅಂದ್ರೆ ಹುಲಿನ ಹಿಂಗೆ ಎಗ್ಲು ಮೇಲೆ ಬಿಡ್ತಾರೆ, ಇಲ್ಲಿ ಎಗ್ಲು ಮೇಲೆ ಇಡ್ತಾರೆ. ಅಷ್ಟೇ. ಹಂಗಾರೆ ಸರಿ. ಅಲ್ಲ ಅದ್ ನಿಮ್ ಮೇಲೆ ಇರೋ ತೊಟ್ನಲ್ಲಿ ಅದೇ ನಾವು ನಮ್ಮ ಬಾಟ್ಲಾಗ ಹಿಂಗೆ ಹಾಲಿಕ್ಕೆ ಹಿಂಗಿದ್ರೆ ನೀವಲ್ಲ ಅವ್ರು ಕುಡಿಸ್ತಾರೆ. ಹಿಂಗ್ ಕುಡಿಸ್ತಾರೆ ಟೈಮಲ್ಲಿ ಇಬ್ರು ಹೊಂಟ ಬಿಡ್ತಾರೆ ಹಿಂಗೆ. ನೀವು ಹುಲಿ ಇಬ್ಬರೇ ಇರ್ತೀರಾ. ಹೆಚ್ಚಿಗೆ ಮಾತಾಡಿದ್ರೆ ಹಂಗೆ ನೋಡಿ ಬಾಯಿ ಹಂಗೆ ಬಗ್ದು ಕತ್ತಿ ಹಿಂಗೆ ಹಾಕಲ್ಲ ಅವೆಲ್ಲ. ಗೈಸ್ ಇವಾಗ ಇನ್ನೊಂದು ಎಲ್ರು ಏನ್ ಕೇಳ್ಬೇಕು ಅಂತಿದ್ದೀನಿ ಅಂದ್ರೆ, ಇವಾಗ ನಾನು ನಮ್ಮ ಚೋಟಮ್ಮರಿನ ಹಾಫ್ ಡೇ ಕರೆಸ್ದೆ, ಚಿರುನ ಹಾಫ್ ಡೇ, ಅಂಕಲ್ಗೆ ರಜಾ ಹಾಕ್ಸಿದ್ದೆ, ಇವರು ಭವಿತರಪ್ಪಂಗೆ, ಅಕ್ಕ ಕೂಡ ಹಾಫ್ ಡೇ ಕರೆಸ್ದೆ, ನಮ್ಮ ಅಪ್ಪಂಗೂ ಕೂಡ ಹಾಫ್ ಡೇ ಕರೆಸ್ದೆ. ನಾನು ನಮ್ಮಮ್ಮ ಒಬ್ಬರೇ ಖಾಲಿ ಬಿದ್ದಿದ್ದು, ಅದ್ರಲ್ಲಿ ಏನಿಲ್ಲ. ಸೊ ಇವಾಗ ಇಷ್ಟೆಲ್ಲ ಎಲ್ಲಾರನು ರಜಾ ಹಾಕ್ಸಿದ್ದು ವರ್ತಿತ್ತ ಒಟ್ಟಿನಲ್ಲಿ. ಅಂಕಲ್ ವರ್ತ್ ಅಂದ್ರೆ ಏನ್ ಹೇಳಿ ಅಂಕಲ್? ಅಂದ್ರೆ ಏನದು ಕನ್ನಡ ಹೇಳೋದು? ಕೆಲಸ ಜಾಸ್ತಿ ಇತ್ತು. ವರ್ತ್ ಅಂದ್ರೆ ಅಂಕಲ್ ಯೂಸ್ಫುಲ್ ಆಯ್ತಾ ನಿಮ್ಗೆ? ರಜಾ ಹಾಕಿದ್ಕೂ ಒಂದ್ ಯೂಸ್ಫುಲ್ ಆಯ್ತಾ ಅಂತ. ಓಕೆ, ಏನಂತೀರಾ? ಹಾಫ್ ಡೇ ಬಂದಿದ್ಕೂ ಸಾರ್ ಇದ್ರದ್ದು ಹೇಳ್ಬೋದು. ಅದ್ರಲ್ಲೇನಿಲ್ಲ. ಓಕೆ ಅಲ್ಲ. ಆದ್ರೆ ಚಿರಣ್ ರಿಸೆಪ್ಷನ್ ಅಲ್ಲಿ ಆ ಸರ್ ನನ್ನ ಚಿರಣ್ ಅಕ್ಕನ ಅಂತ ಕೇಳ್ಬಿಟ್ರು. ಏ ಹಾಫ್ ಡೇ ರಾಣಿ ರಾಗ್ ನೋಡ್ತಾರ, ಬೈತಾ ನಿಮ್ ಟೀಚರ್ ಬೈಸ್ಕ ಸುಳ್ಳು ಹೇಳ್ಬತ್ಯಾ? ಇನ್ಮೇಲೆ ನಿಜ ಹೇಳು. ಸುದೀಪ್ ಅಣ್ಣ ಆಂಟಿ ಮೇಡಮ್ ಬೈಬೇಡಿ ಮೇಡಮ್, ಮೇಡಮ್ ಬೈಬೇಡಿ ಮೇಡಮ್, ಅವಳು ಚಿಕ್ಕವಳು, ಅದೇನೋ ಅವಳು ಬಾಯಿ ತಪ್ಪಿ ಪ್ರಾಣಿ ಪಕ್ಷಿ ನೋಡಿ ಯೂಸ್ ಆಯ್ತು. ಪ್ರಾಣಿ ಅಂದ್ರೆ ಇಷ್ಟ ದಿನ ಮನೇಲೆ ಒಂದ್ ನಾಯಿ ನೋಡಿ ಅಭ್ಯಾಸ ಆಗಿ ಪಾಪ ಅವಳಿಗೂ ಹೊರಗಡೆ ಇರೋ ಪಕ್ಷಿಗಳನ್ನ ನೋಡ್ಬೇಕು ಅನ್ನೋ ಆಸೆ ಇತ್ತು. ದಯವಿಟ್ಟು ಅವಳಿಗೇನು ಬೈಬೇಡಿ. ಅವಳಿಗೇನು ಬೈದಿದ್ರೆ ನನ್ನ ಕರಿ ನನಗೆ ಬೈರಿ ಅಂತ ಹೇಳಿದೀನಿ ಆಯ್ತಾ? ಆಯ್ತಾ? ಏನಿಲ್ಲ ಮೇಡಮ್, ಸುಮ್ಮನೆ ಡೌ ಮಾಡ್ತಾಳೆ. ಬಿಡ್ಬೇಡಿ ಬೈರಿ. ಆಮೇಲೆ ಪೂಜೆ ಏನೋ ಕೇಳ್ತಾರೆ, ಯಾವ್ದು ಪಕ್ಷಿ ಹೆಸರು ಜ್ಞಾಪಕಕ್ಕೆ ಒಲ್ಲಿ ಒಂದೆರಡು ಚಿರಂತಿ, ಗೈಸ್ ಇನ್ನೊಂದು ಮೈನ್ ವಿಷಯ ಏನಂದ್ರೆ, ಇನ್ನ ಒಂದು ಸ್ವಲ್ಪ ಇಷ್ಟೇ ದಿನದಲ್ಲಿ ನನ್ನ ಬರ್ತ್ಡೇ ಬರ್ತಿದೆ. ಇವರ ಯಾರ ಮೇಲೂ ಕೂಡ ಎಕ್ಸ್ಪೆಕ್ಟೇಷನ್ ಇಲ್ಲ ನನಗೆ. ಚಿರು ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಐತೆ. ಅವನೇನಾದ್ರು ನಾನೇ ಕೇಳ್ಕೊಂಡೆ ಅವನ ಹತ್ರ ಗಿಫ್ಟ್ ಕೊಡು ಅಂತ. ಸೊ ಅವನೇ ಗಿಫ್ಟ್ ಕೊಟ್ರೆ ನಾನು ಎಮೋಷನಲ್ ಆಗ್ಬೇಕು, ಏನಂದ್ರೆ ಅಳ್ಬೇಕು. ಹಂಗೆ ಕಿವಿಗಳೇ ಕೇಳಿಸ್ತಾ ಇಲ್ಲ. ಅಣ್ಣಂಗೆ ಒಂದು ಗಿಫ್ಟ್ ಕೊಡ್ಬೇಕಂದ್ರೆ ಕಿವಿನೂ ಕೇಳಿಸಲ್ಲ, ಏನು ಕೇಳಿಸಲ್ಲ, ಬೇಜಾರಾಗ್ಬಿಡುತ್ತೆ. ಅವತ್ತೇನಾದ್ರೂ ನನಗೆ ಎಮೋಷನಲ್ ಆಗಿಲ್ಲ ಅಂದ್ರೆ ಎಷ್ಟು ಹೇಳ್ತೀನಿ ಅಂದ್ರೆ ಎಮೋಷನಲ್ ಆಗಿ ಇವಾಗ ಹೇಳ್ತೀನಿ ನೋಡಿ, ಅಷ್ಟು ಹತ್ಕೊಂಡೆಲ್ಲ ಹೇಳ್ಬಿಡ್ತೀನಿ ಚಿರು ಹಿಂಗ್ ಮಾಡ್ದ ಅಂದ್ಬಿಟ್ಟು. ಗೈಸ್ ಅಲ್ಲಿಂದ ಹೊರಟು ಇವಾಗ ನಾವು ಮಸಾಲೆ ಪುರಿ, ಸೇವ್ ಪುರಿ, ಚಾಟ್ ಸಿನ್ನಕ್ಕಂತ ಎಲ್ಲ ಬಂದಿರೋದು. ಇಷ್ಟ ಗಂಟೆ ಒಂದು ವಿಡಿಯೋ ಮಾಡ್ತಿದ್ದ, ಏನೋ ಅಪರೂಪಕ್ಕೆ ಒಂದು ಬರ್ತ್ಡೇ ಇರೋದ್ರಿಂದ ನನ್ನ ಫೇವರ್ ಆಗಿರೋ ಥರ ಒಂದು ಯಾವುದೋ ಒಂದು ವಿಡಿಯೋ ಮಾಡ್ತಿದ್ದ, ಅದಕ್ಕೆ ಶೂಟ್ ಮುಗಿಸಿ ಇವಾಗ ತಿನ್ನ ಹೋಗ್ತಾ ಇದೀವಿ ಗೈಸ್. ಇಲ್ಲಿ ನೋಡು, ಇಲ್ಲಿ ಹಂಗೆ ತಿಂತವ್ರೆ. ಅಯ್ಯೋ ಗೈಸ್ ಇಲ್ಲಿ ನೋಡಿ. ಅರೆ ನಂದಲ್ಲಿ ನಾನು ಏನೇನು ಆರ್ಡರ್ ಮಾಡಿದ್ದೆ? ಸ್ಯಾಂಡ್ವಿಚು ಬಂದಿಲ್ಲ, ತಿಂದಾಕ್ಬಿಟ್ರ? ಸ್ಯಾಂಡ್ವಿಚು ಸ್ಯಾಂಡ್ವಿಚ್ ಪಾಪ, ಬ್ರೆಡ್ ಬಂದಿಲ್ಲ. ಓಕೆ ನಮ್ದು ಸೇವ್ ಪುರಿ ಬಂದಿದೆ ಗೈಸ್. ಏನಕ್ಕ
ನಾಳೆ ನೀವಿರಲ್ವಾ? ಎಲ್ಗೋಯ್ತೀರಾ? ನನ್ಗೇನು ಹೆಚ್ಚಿಲ್ಲಮ್ಮ. ನೋಡಿ ನಿಮ್ದೇನು ಎಕ್ಸ್ಪೆಕ್ಟ್ ಇಲ್ಲ, ನನಗೆ ಚಿರು ಮೇಲೆ ತುಂಬ ಎಕ್ಸ್ಪೆಕ್ಟೇಷನು. ಅದೇ ಹೇಳ್ತಲ್ವಾ ಅವತ್ತೇನಾಯ್ತು ನೋಡಿ, ಎಮೋಷ್ನಲಿ ಕನೆಕ್ಟು. ಗೈಸ್ ಇನ್ನೊಂದು ಬೇಲ್ಪುರಿ ಬಂತು, ಒಂದು ಸ್ಯಾಂಡ್ವಿಚ್ ಬಂದೈತೆ. ಯಾರಾದರೂ ಕೈ ಹಾಕಿದ್ರು, ಒಳ್ಳೆ ಗಮ್ಮಂದಿದೆ. ಯಾರಾದರೂ ಕೈ ಹಾಕಿದ್ರು ನಂದು 4 ಬೆಳ್ಳು ಬೇರೆ ಕಡೆ ಇರಲ್ಲ. ನಾನು ಯಾರಿಗೆ ತೋರಿಸ್ತೇನೋ ಅವರಿಗೆ, ಅವರೆಲ್ಲ ತಿನ್ನಂಗಿಲ್ಲ. ನಾನು ಯಾರಿಗೆ ತೋರಿಸ್ತೇನೆ ಅವ್ರು ತಿನ್ನಂಗಿಲ್ಲ. ಗೈಸ್ ಎಲ್ಲ ಚೆಲ್ಲಾಕ್ಬಿಟ್ಟು, ಏಯ್ ಅಂಕಲ್ ಏನು ಅಂಕಲ್ ನೋಡಿ ಅಂಕಲ್ ಏನು ನೀವು ಬೈಯಲ್ವಾ ಬುಜ್ಜಿಗೆ? ಎಲ್ಲ ಇಂಥವೇ ಮಾಡೋದು. ಅಣ್ಣ ಕ್ಲೀನ್ ಮಾಡಿಸೋಣ, ಇಲ್ಲ ಒಂಚೂರು ಕರ್ಕೊಂಬಂದಿವಣ್ಣ, ಒಳ್ಳೆ ಕ್ಲೀನ್ ಮಾಡಿಸ್ಬೇಕು. ಒಳ್ಳೆ ಬ್ಯಾಟಿಂಗ್ ಆಯಿತು ಗೈಸ್. ಬೈ ಉಸ್ಕೋ ಕ್ಲೀನ್ करने के लिए रुको ಬೈ ಹೇಳ್ತಾರೆ. ಅವ್ರು ಹೇಳ್ತಾರೆ ಯಾರು ಬೀಳ್ಸಿದ್ರು ಅವ್ರು ಕ್ಲೀನ್ ಮಾಡ್ಬೇಕಂತೆ. ಸಾರಿ ಹಿಂಗೆಲ್ಲ ಹೇಳಿಸ್ಬೇಕು ಗೈಸ್, ಚಿಕ್ಕ ವಯಸ್ಸಲ್ಲೇ ಹೇಳ್ಕೊಡ್ಬೇಕು. ಇನ್ನೊಂದು ವಿಷಯ ಏನು ಗೊತ್ತಾ ಗೈಸ್, ನಮ್ಮ ಫ್ಯಾಮಿಲಿ ಮತ್ತು ಪವಿತಾ ಫ್ಯಾಮಿಲಿ ಇಬ್ಬರೂ ಕೂಡ ನನ್ನ ಬರ್ತ್ಡೇಗೆ ಏನೋ ಒಂದು ಮಾಡ್ತಾರೆ, ಅರೇಂಜ್ಮೆಂಟ್ ಮಾಡ್ತಾರೆ. ಅದು ಕಣ್ಣಿಗೆ ಕಾಣಿಸ್ತೈತೆ, ಆದರೂ ಸುಮ್ಮನೆ ಇರಬೇಕು, ನೋಡಿದ್ರು ನೋಡ್ದಿದ್ದಂಗೆ ಇರಬೇಕು. ಆ್ಯಂಡ್ ನನ್ನ ಬರ್ತಡೇ ಬಂದುಬಿಟ್ಟು ಗೈಸ್, ಇವತ್ತು ಹೇಳ್ತಾಯಿನಿ, ನನ್ನ ಬರ್ತಡೇ ಬಂದುಬಿಟ್ಟು July 11th ನನ್ನ ಬರ್ತಡೇ. ಆ್ಯಂಡ್ ಬರ್ತಡೇ ದಿನ ನಾವು ರೆಸಾರ್ಟ್ಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇರೋದು. ಒಂದು 5 ಫ್ಯಾಮಿಲಿ ಎಲ್ಲ ಪ್ಲ್ಯಾನ್ ಇದೆ. ನಾನು ಮನೇಲಿ ಇರೋ ಅನ್ಕೋತೀನಿ, ಸದ್ಯಕ್ಕೆ ನಾನು ಮನೇಲಿ ಇರೋಲ್ಲ. ನಾವು ಹೋಗ್ತಾ ಇರೋದು ರೆಸಾರ್ಟಿಗೆ. ಫ್ರೈಡೇನೋ ಹೊರಗಡೆ ಹೋಗಿ ನೈಟ್ ಬರ್ತಾ ಇರೋದು. ಸಂಡೇನೇ ವಾಪಸ್ ರಿಟರ್ನ್ ನಾವು ರೆಸಾರ್ಟ್ ಮುಗಿಸ್ಕೊಂಡು ಸಂಡೇ ಒಂದು ಈವ್ನಿಂಗ್ ಹಂಗೆ ಬರೋದು. ಗೈಸ್ ಅಲ್ಲಿ ನೋಡಿ ಗೈಸ್, ಕಾರ್ ಮೇಲೆ ಬ್ಲೆಸ್ಸಿಂಗ್ ಫ್ರಮ್ ಗುಡ್ ಎನಿಮೀಸ್ ಅಂತೆ. ಕ್ರೇಜಿ ಅನ್ಕೊಳ್ಳಿ. ಈ ಕಡೆ ಪಕ್ಕದಲ್ಲಿ RCB, ಈ ಕಡೆ ಬ್ಲೆಸ್ಸಿಂಗ್ ಫ್ರಮ್ ಗುಡ್ ಎನಿಮೀಸ್. बदला जो दिख दे अंजू अक मेरे फिर भी रोना ऐसे प्रीत लाले रब्बा जैसे प्यार करे होए ना तेरे जान तो मैं बात एक दिन सोना पूरा शेर दिन सोनिया पूरा शेर सलाम जालिम मगर रोइना ನೂರಾರು ಪ್ರೀತಿ ಮಾತು ನೂರಾರು ಸಾರಿ ಹಾಡಿ ನೀನೇನೆ ಜೀವ ಎಂದು ನೂರಾರು ಆಣೆ ಮಾಡಿ ಕಾರಣವೇ ಹೇಳದೇಕೆ ನನ್ನ ಬಿಟ್ಟು ಹೋದೆ. ಐ ಲವ್ ಯು. ಗೈಸ್ ಫೈನಲಿ ಬ್ಯಾಕ್ ಟು ಹೋಮ್. ಗೈಸ್ ಈ ತಲೆನೋವು ಬಂದ್ಬಿಟ್ರೆ ಹೋಗೋದಿಲ್ಲ ಗೈಸ್. ನನಗೆ ತಲೆನೋವು ಬಂದರೆ ಇರಿಟೇಷನ್. ನಂದೊಂಥರ ಡಿಫ್ರೆಂಟ್ ತಲೆನೋವು, ನಾರ್ಮಲ್ ತಲೆನೋವೆ. ಬಟ್ ಬಂದರೆ ಮಲಗಿ ಎದ್ದ ಮೇಲೆ ಹೋಗುತ್ತೆ, ಇಲ್ಲಾಂದ್ರೆ ನೈಟ್ ಶಿಫ್ಟ್ ಊಟ. ಯಾಕಂದರೆ ಈ ತಲೆನೋವು ಬಂದಿರೋದೇನು, ಯಾಕಂದರೆ ಮಧ್ಯಾಹ್ನ ಊಟ ಮಾಡಿಲ್ಲ, ಅದಕ್ಕೆ ಇದು ಬಂದಿದೆ ನಂಗೆ ಗೊತ್ತಾಯ್ತು. ನಾನು ಇಷ್ಟೇ ಸಿಂಪಲ್ಲು, ಜಾಸ್ತಿ ಸ್ಟ್ರೆಸ್ ತೊಗೊಂಡ್ರೆ ಒಂದು ತಲೆನೋವು ಬರುತ್ತೆ, ಒಂದು ಹೊತ್ತು ಊಟ ಮಾಡಿಲ್ಲ ಅಂತ ತಲೆನೋವು ಬರುತ್ತೆ. ಏನಾದರೂ ಇವಾಗ ಅಥ್ಲೆಟಿಕ್ಸ್ ಹೋಗ್ಬಿಟ್ಟು ಯಾವತ್ತು ಪ್ರಾಕ್ಟೀಸ್ ಮಾಡ್ತಾರೆ ಸಡನ್ನಾಗಿ, ಇಲ್ಲ ಒಂದು ವಾಲಿಬಾಲ್ 3 ಮ್ಯಾಚ್ 4 ಮ್ಯಾಚ್ ಕಂಟಿನ್ಯೂಸ್ ಆಗಿ ಆಡಿದ್ರೆ ಯಾವತ್ತು ಪ್ರಾಕ್ಟೀಸ್ ಮಾಡಿದ್ರೆ ಆವತ್ತಿನ ದಿನ ತಲೆನೋವು ಬರುತ್ತೆ. ಇಷ್ಟಕ್ಕೆ ತಲೆನೋವು ಬರುತ್ತೆ. ಬಟ್ ಇವಾಗ ಊಟ ಮಾಡಿದ್ದಕ್ಕೆ ಬಂದಿರೋದು. ನಮ್ಮ ಅಮ್ಮ ಮೇಲೆ ಹೋಗ್ಬಿಟ್ಟಾರೆ ಬುಜ್ಜಿಯವ್ರ ಅಮ್ಮತ್ತ ಹತ್ರ. ಕಂಟಿನ್ಯೂಸ್ ಆಗಿ 2 ದಿನ ಮೇಲೆ ಹೋಗೋರೆ. ನೀವು ಸುಮ್ಮನೆ ಹೋಗ್ಬಿಡ್ತಾರ. ನನ್ನ ಬರ್ತಡೇ ನಾಳೆ 12 ಗಂಟೆಗೆ, ನಾಡಿದ್ದಿರೋದು ನಾಳೆ 12 ಗಂಟೆಗೆ ಮಾಡ್ತಾರಲ್ಲ. ಸೊ ಅದಕ್ಕೆ ಪ್ಲ್ಯಾನಿಂಗ್ ಪ್ರಿಪ್ರೇಷನ್ ಎಲ್ಲ ನಡೀತಿದೆ. ನಾನು ಕಾರು ಮುಂದೆ ಕೂತ್ಕೊಂಡಾಗಲೇ ಹಿಂದೇನೋ ಮಾತಾಡ್ತಿದ್ದೆ. ಎನಿವೇಸ್ ಬರಲಿ. ಏನ್ರಿ ಮದು ಮೇಲ್ಗಡೆ ನನ್ನ ಬರ್ತಡೇ ಸೆಲೆಬ್ರೇಷನ್ ಡಿಸ್ಕಷನಾ? ಸ್ಮೈಲ್ ನೋಡು, ಸ್ಮೈಲ್ ಸ್ಮೈಲ್ ನೋಡು. ಹೇಳಮ್ಮ ಏನು ಮಾಡ್ತಿದ್ದೀರಾ? ಸ್ಮೈಲ್ ಸ್ಮೈಲ್ ನೋಡಲ್ಲಿ ಸ್ಮೈಲು. ಸರಿ ಆಯ್ತಪ್ಪ, ನಗ್ದಲ್ಲಿ ಹೇಳಪ್ಪ ನನಗೆ. ಸರಿ ಅಲ್ಲಿ ನೀ ಆಯ್ತಾಯ್ತು ನಗ್ದ ಏನೋ ಮಾಡ್ತಾರೆ, ಮಾಡಲಿ. ಬರ್ತಡೇ ದಿನ ಗೊತ್ತಾಗುತ್ತೆ.